2. ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ. ಡಾ. ಜೆ. ಎಂ. ಚಂದುನವರ ಕರ್ತೃ ಕೃತಿ ಪರಿಚಯ. ಕನ್ನಡದ ಪ್ರಮುಖ ಲೇಖಕರಲ್ಲಿ ಜೆ. ಎಂ. ಚಂದುನವರ ಒಬ್ಬರು. ಜಂಬುಲಿಂಗಪ್ಪ ಮಡಿವಾಳಪ್ಪ ಚಂದುನವರ ಎಂಬುದು ಇವರ ಪೂರ್ಣ ಹೆಸರು. 1966 ಆಗಸ್ಟ್ 9 ರಂದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ದುಮ್ಮವಾಡ ಗ್ರಾಮದಲ್ಲಿ ಜನಿಸಿದ ಇವರ ತಂದೆ ಮಡಿವಾಳಪ್ಪ ಸಿದ್ಧಾರೂಢ, ತಾಯಿ ಪಾರವ್ವ. ಜಂಬುಲಿಂಗಪ್ಪನವರು ದುಮ್ಮವಾಡದಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿ ಧಾರವಾಡದ ಕರ್ನಾಟಕ ಹೈಸ್ಕೂಲ್ನಲ್ಲಿ ಮಾಧ್ಯಮಿಕ ಶಿಕ್ಷಣ, ಕರ್ನಾಟಕ ಕಾಲೇಜಿನಲ್ಲಿ ಪದವಿ, ಕರ್ನಾಟಕ ವಿವಿಯಲ್ಲಿ ಎಂ.ಎ. ಪದವಿಯನ್ನು ಪಡೆದರು. ಪತ್ರಕರ್ತರಾಗಿ ಮೋಹರೆ ಹನುಮಂತರಾಯ 1 ಅಧ್ಯಯನ ಮಹಾಪ್ರಬಂಧಕ್ಕೆ 2001 ರಲ್ಲಿ ಕವಿವಿಯಿಂದ ಪಿಎಚ್.ಡಿ. ಪದವಿಯನ್ನು ಪಡೆದರು. ಚಂದುನವರು ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಗದುಗಿನ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಕಲಾ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸದ್ಯ ಧಾರವಾಡದ ಕವಿವಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 30 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಗದುಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳನ್ನು ಕುರಿತು ಇವರು ಬರೆದ ಅಂಧತ್ವ ಸಾಧನೆಗೆ ಅಡ್ಡಿಯಲ್ಲ ಸಂದರ್ಶನ ಲೇಖನವನ್ನು ಗಮನಿಸಿದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು ಅದೇ ವರ್ಷ ಗವಾಯಿಗಳವರ ಸಾಧನೆಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ಘೋಷಣೆ ಮಾಡಿದರು. ಚಂದುನವರು ಪತ್ರಿಕೆಯ ಸಂಪಾದಕರಾಗಿ, ಉಪಸಂಪಾದಕರಾಗಿ, ವರದಿಗಾರರಾಗಿ, ಫೋಟೋಗ್ರಾಫರ್ ಆಗಿ, ಸುದ್ದಿ ವಾಚಕರಾಗಿ, ದೂರದರ್ಶನ ಚಂದನ ವಾಹಿನಿ ಮತ್ತು ಧಾರವಾಡ ಆಕಾಶವಾಣಿಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ ಪರಿಣಿತ ಪ್ರಾಧ್ಯಾಪಕರು. ಇವರು 2007 ರಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯವರು ನೀಡಿದ ಅತ್ಯುತ್ತಮ ಸಾಮಾಜಿಕ ಕಾಳಜಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹೀಗೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನಕ್ಕೆ ಸಂಬಂಧಿಸಿದ ಇವರ ಅನೇಕ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮೆಚ್ಚಿಕೊಂಡು ಕೆಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ನೀಡಿ ಗೌರವಿಸಿವೆ. ಮಾಧ್ಯಮಗಳಿಗೆ ಸಂಬಂಧಿಸಿದ ಇವರ 30ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ. 35ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಿದ ಶ್ರೇಯಸ್ಸು ಇವರಿಗೆ ಸಲ್ಲುತ್ತದೆ. ಮಾಧ್ಯಮದ ಕೆಲವು ರಾಷ್ಟ್ರೀಯ ಸಮ್ಮೇಳನಗಳ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ. ಸದ್ಯ ಇವರು ಪ್ರಸ್ತುತ ಮಾಧ್ಯಮ ವಿಷಯದ ಪಠ್ಯಕ್ರಮ ರಚನೆಯ ರಾಜ್ಯ ಸಮಿತಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆಶಯ: ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ. ಜೆ. ಎಂ. ಚಂದುನವರ ಒಂದು ಪ್ರಮುಖ ಲೇಖನ. ಮೊಬೈಲ್ನ ಹುಟ್ಟು, ಬೆಳವಣಿಗೆ, ಮೊಬೈಲ್ನ ದುರುಪಯೋಗ, ದುಷ್ಪರಿಣಾಮ ಹಾಗೂ ಪರಿಹಾರೋಪಾಯಗಳನ್ನು ಕುರಿತು ವಿವೇಚಿಸುವುದು ಈ ಲೇಖನದ ಮೂಲ ತಿರುಳು. ಮೊಬೈಲ್ನ ಮಾಹಿತಿ ಕುರಿತಂತೆ ಗಮನಿಸಬೇಕಾದ ಒಂದು ಪ್ರಮುಖ ಲೇಖನವಿದು. ಮೊಬೈಲ್ ಬಳಕೆ ತಪ್ಪೇನಲ್ಲ, ಆದರೆ ಅದನ್ನು ಬಳಸುವಲ್ಲಿ ಮಾತ್ರ ತುಂಬಾ ಎಚ್ಚರಿಕೆ ಅತ್ಯಗತ್ಯ. ಎಚ್ಚರಿಕೆ ತಪ್ಪಿದರೆ ಅನಾಹುತ ಕಟ್ಟಿಟ್ಟ ಬುತ್ತಿ ಎಂಬ ಕಿವಿಮಾತು ಇಲ್ಲಿದೆ. ಜಗತ್ತಿನಾದ್ಯಂತ ಎಲ್ಲರ ಕೈಯಲ್ಲಿ ರಾರಾಜಿಸುತ್ತಿರುವ ಮೊಬೈಲ್ನ ಒಳಿತು ಕೆಡುಕುಗಳನ್ನು ಈ ಲೇಖನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಪಂಡಿತ ಪಾಮರರೆನ್ನದೆ ಎಲ್ಲರಿಗೂ ಅಗತ್ಯವೆನ್ನಬಹುದಾದ ಈ ಜಂಗಮವಾಣಿಯ ಬಗ್ಗೆ ಬಳಕೆದಾರರಿಗೆ ಎಷ್ಟು ಅರಿವಿದ್ದರೂ ಸಾಲದು. 130 ಕೋಟಿ ಭಾರತೀಯರಲ್ಲಿ ಪ್ರತಿಶತ 50ರಷ್ಟು ಯುವಜನರಿದ್ದು ಈ ಜಂಗಮವಾಣಿಯ ಆಕರ್ಷಿತರಾಗಿದ್ದಾರೆ. ಅವರೆಲ್ಲ ಅಂತೆಯೇ ಜಗತ್ತಿನ ಮೊಬೈಲ್ ಕಂಪನಿಗಳ ಕಣ್ಣು ಭಾರತದತ್ತ ಇದೆ. ಕಳೆದ ಶತಮಾನದ ಅಂತಿಮ ದಶಕಗಳಿಂದ ಈ ಚರವಾಣಿಯ ಬಳಕೆ ಆರಂಭವಾಗಿ ಬಳಕೆದಾರರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚುತ್ತಲಿದೆ. ಅದರಲ್ಲೂ ಕೋವಿಡ್ ಕಾಲದ ಆನ್ಲೈನ್ ತರಗತಿಗಳ ಕಾರಣದಿಂದಾಗಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗಿನ ಎಲ್ಲಾ ವಿದ್ಯಾರ್ಥಿಗಳ ಕೈಗೆ ಸ್ಮಾರ್ಟ್ಫೋನ್ಗಳು ಬಂದಿವೆ. ಅಂಗೈಯಲ್ಲೇ ವಿಶ್ವಜ್ಞಾನವನ್ನು ಕರುಣಿಸುವ ಈ ಮೊಬೈಲ್ಗಳಿಂದ ಲಾಭವೆಷ್ಟಿದೆಯೋ ನಷ್ಟವೂ ಅಷ್ಟೇ ಇದೆ. ಇದೊಂದು ಸುಲಭ ಸಂವಹನ ಮತ್ತು ಸಂಪರ್ಕ ಸಾಧನ, ಅರಿವಿನ ಆಗರ, ಮನರಂಜನೆಯ ಮಾಧ್ಯಮ, ಮಾಹಿತಿ ಕಣಜ, ಮಾರ್ಗದರ್ಶಕ, ವ್ಯಾಪಾರ ವ್ಯವಹಾರಗಳ ಅನುಕೂಲಕಾರಕ ಎಂಬುದನ್ನು ಯಾರೂ ಮರೆಯುವಂತಿಲ್ಲ. ಆದರೆ ಒಂದು ನಾಣ್ಯಕ್ಕೆ ಒಂದೇ ಮುಖ ಇರುವುದಿಲ್ಲ. ಮೊಬೈಲ್ ಸಾಧನದ ಇನ್ನೊಂದು ಮುಖ ತುಂಬಾ ಕರಾಳವಾಗಿದೆ. ಎಲ್ಲವೂ ಸುಲಭವಾಗಿ ಸಿಗುವುದರಿಂದ ಆಲಸಿತನ ಬೆಳೆದಿದೆ. ಪುಸ್ತಕ ಓದುವ ಹವ್ಯಾಸ ನಿಂತು ಹೋಗಿದೆ. ಸೃಜನಶೀಲತೆ ಕುಂಠಿತವಾಗಿದೆ. ಇದರ ನಿರಂತರ ಬಳಕೆಯಿಂದಾಗಿ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಹದಗೆಟ್ಟಿದೆ. ಕೊಳ್ಳುಬಾಕತನ ಬೆಳೆದಿದೆ. ಒಟ್ಟಾರೆ ಜನರ ಸಮಯ, ಶ್ರಮ, ಸಂಪತ್ತನ್ನು ಇದು ಕಬಳಿಸುತ್ತದೆ. ಆನ್ಲೈನ್ ವಂಚನೆಯಿಂದಾಗಿ ಹಣದ ಜೊತೆಗೆ ಪ್ರಾಣವನ್ನೂ ಕಳೆದುಕೊಂಡವರೆಷ್ಟು ಮಂದಿ ಇದ್ದಾರೆ. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್,
ಇನ್ಸ್ಟಾಗ್ರಾಮ್ ಇತ್ಯಾದಿಗಳು ಗೀಳಾಗಿ ಚಟವಾಗಿ ಬೆಳೆಯುತ್ತವೆ. ಒಂದರ್ಧ ತಾಸು ಮೊಬೈಲ್ ನೋಡದಿದ್ದರೆ ಏನನ್ನೋ ಕಳೆದುಕೊಂಡವರಂತೆ ಚಡಪಡಿಸುವವರನ್ನು ಕಾಣುತ್ತಿದ್ದೇವೆ. ಸಾಮಾಜಿಕವಾಗಿಯೂ ಜನರಲ್ಲಿ ತಪ್ಪು ಸಂದೇಶ ರವಾನೆಗೆ ಮೊಬೈಲ್ ಬಳಕೆಯಾಗುತ್ತದೆ. ಸುಳ್ಳು ವದಂತಿಗಳನ್ನು ಹಬ್ಬಿಸಲು, ಕೋಮುಗಲಭೆ, ಜಾತಿ ಕಲಹ, ಭಾಷಾವೈಷಮ್ಯ ಸೃಷ್ಟಿಸಲು ಇದು ಬಳಕೆಯಾಗುತ್ತಲಿದೆ. ಬೇಕಾದ ಹಾಗೆ ಫೋಟೋ ಅಡ್ಜಸ್ಟ್ ಮಾಡಿ ಸುಲಭವಾಗಿ ಯಾರದಾದರೂ ಮಾನ ತೆಗೆದು ತೇಜೋವಧೆ ಮಾಡಲು ಇದನ್ನು ಬಳಸಲಾಗುತ್ತಿದೆ. ವಾಸ್ತವ ವಿಚಾರ ಗೊತ್ತಾಗುವಷ್ಟರಲ್ಲಿ ಆಗಬಾರದ ಅನಾಹುತಗಳೆಲ್ಲ ಆಗಿ ಹೋಗುತ್ತವೆ. ಇಲ್ಲದ ಆಕರ್ಷಣೆಗೆ, ಬಣ್ಣದ ಮಾತಿಗೆ ಮರುಳಾಗಿ ಸದಸದ್ವಿವೇಕವನ್ನು ಕಳೆದುಕೊಳ್ಳುವಂತೆ ಇದು ಮಾಡುತ್ತದೆ. ಜನರ ಅಭಿರುಚಿಯನ್ನು ಕಡೆಸುತ್ತದೆ. ಈ ಎಲ್ಲ ಕಾರಣಗಳಿಗಾಗಿ ಮೊಬೈಲ್ ಬಳಸುವಾಗ ಎಚ್ಚರಿಕೆಯಿಂದಿರಬೇಕು. ವಿವೇಚನೆಯಿಂದ ವಿವೇಕಯುತವಾಗಿ ಬಳಸಿಕೊಂಡರೆ ಬದುಕು ಬಂಗಾರವಾಗುತ್ತದೆ, ಭವಿಷ್ಯ ಉಜ್ವಲವಾಗುತ್ತದೆ. ಇಲ್ಲದಿದ್ದರೆ ಬದುಕು ಬರಡಾಗಿ, ಭವಿಷ್ಯ ಕರಾಳವಾಗುತ್ತದೆ. ಅದಕ್ಕಾಗಿಯೇ ಈ ಲೇಖನ ಮೊಬೈಲ್ ಬಳಕೆ ಇರಲಿ, ಆದರೆ ಮುನ್ನೆಚ್ಚರಿಕೆ ಇರಲಿ ಎಂಬ ಸಂದೇಶವನ್ನು ನೀಡುತ್ತದೆ. ಸಂಕ್ಷಿಪ್ತ ಸಾರಾಂಶ. ಇಂದು ಎಲ್ಲರ ಮನೆಯಲ್ಲಿ, ಬಹುತೇಕ ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ. ಹಳ್ಳಿಯಲ್ಲಿ ದನ ಮೇಯಿಸುವವರು ಹಾಗೂ ಕುರಿ ಕಾಯುವರಷ್ಟೇ ಅಲ್ಲ, ಎಲ್ಲ ವರ್ಗದ ಜನರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ. ಇಂದು ಆರ್ಥಿಕ ಅನುಕೂಲತೆಗೆ ಅನುಗುಣವಾಗಿ ಸಾದಾ ಮೊಬೈಲ್ ಮತ್ತು ವಾಟ್ಸಪ್, ಫೇಸ್ಬುಕ್ ಮುಂತಾದ ಸಾಮಾಜಿಕ ಮಾಧ್ಯಮಗಳನ್ನೊಳಗೊಂಡ ಇಂಟರ್ನೆಟ್ ಸೌಲಭ್ಯ ಹೊಂದಿರುವ ಸ್ಮಾರ್ಟ್ಫೋನ್ಗಳು ಅಧಿಕ ಸಂಖ್ಯೆಯಲ್ಲಿ ಬಳಕೆಯಾಗುತ್ತಿರುವುದನ್ನು ನೋಡಬಹುದಾಗಿದೆ. ಭಾರತದಲ್ಲಿಂದು 130 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಸುಮಾರು 60 ಕೋಟಿಯಷ್ಟು ಜನ ಸ್ಮಾರ್ಟ್ಫೋನ್ ಬಳಸುತ್ತಿದ್ದಾರೆ. ಹೀಗೆ ಮೊಬೈಲ್ ಬಳಕೆ ಅನ್ನುವುದು ಆಧುನಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಇಂದು ಜಗತ್ತಿನ ಎಲ್ಲ ದೇಶಗಳ ದೊಡ್ಡ ಮಾರುಕಟ್ಟೆಗಳಲ್ಲಿ ಭಾರತವೂ ಒಂದಾಗಿದೆ. ಇಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು ಜನಜೀವನದ ಅವಿಭಾಜ್ಯ ಅಂಗಗಳಾಗಿ ಬಿಟ್ಟಿವೆ. ಅದರಲ್ಲೂ ದಿನಕ್ಕೆ 1ರಿಂದ 5-6 ತಾಸುಗಳವರೆಗೆ ವಿವಿಧ ಉಪಯೋಗಗಳಿಗಾಗಿ ಮೊಬೈಲ್ ಫೋನ್ ಬಳಸುವಂತಾಗಿ ಬಿಟ್ಟಿದೆ. ಮಕ್ಕಳಿಂದ ವೃದ್ಧರವರೆಗೆ ಎಲ್ಲ ವಯೋಮಾನದವರನ್ನು ಆಕರ್ಷಿಸುತ್ತಿರುವ ಈ ನೂತನ ಸಂವಹನ ಸಾಧನ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತಿದೆ ಎಂದು ತಿಳಿದರೆ ಅಚ್ಚರಿಯಾಗುತ್ತದೆ. ಮೊಬೈಲ್ ಹಾವಳಿ ಕೇಳಿ ದಂಗಾಗಿ ಬಿಡುವ ಸರದಿ ನಮ್ಮದು. ಮೊಬೈಲ್ ಎಂಬ ಈ ಮಾಂತ್ರಿಕ ಪೆಟ್ಟಿಗೆ ಹೇಗೆ ಬಳಕೆಗೆ ಬಂದಿತು ಎನ್ನುವುದು ಕೂಡ ಕುತೂಹಲಕಾರಿ ವಿಷಯ. 1973ರಲ್ಲಿ ಮೊಟ್ರೋಲಾ ಕಂಪನಿಯ ಜಾನ್ ಎಫ್ ಮಿಚ್ಚಿಲ್ ಮತ್ತು ಮಾರ್ಟಿನ್ ಕೂಪರ ಎಂಬವರು 2 ಕಿಲೋಗ್ರಾಂ ತೂಕದ ಪ್ರಥಮ ಹ್ಯಾಂಡ್ಸೆಟ್ನ್ನು ಬಳಕೆ ಮಾಡಲಾರಂಭಿಸಿದರು. ಮೊಟ್ರೋಲಾ ಡೈನಾಟಾಕ್ 8000X ಎಂಬ ಮೊದಲ ಹ್ಯಾಂಡ್ಸೆಟ್ ಸೆಲ್ಯುಲರ್ ಫೋನ್ ಲ್ಯಾಂಡ್ಲೈನ್ ಸಾರ್ವಜನಿಕರ ಬಳಕೆಗೆ ಲಭ್ಯವಾಯಿತು. 1917ರಲ್ಲಿ ಸಂಶೋಧಕ ಎರಿಕ್ ಟೆಗರೆಸ್ಪಡ್ ಪಾಕೆಟ್ ಸೈಜ್ ಮಡಚುವ ಮೊಬೈಲ್ ಸೆಟ್ಟನ್ನು ಬಳಕೆಗೆ ತಂದ. 1918ರಲ್ಲಿ ಜರ್ಮನಿಯ ಬರ್ಲಿನ್ ಮತ್ತು ಜೋಸೆನ್ ನಗರಗಳ ನಡುವೆ ಮಿಲಿಟರಿ ಟ್ರೇನ್ಗಳಲ್ಲಿ ವೈಯರ್ಲೆಸ್ ಮೊಬೈಲ್ಗಳನ್ನು ಬಳಸಲಾಗುತ್ತಿತ್ತು. ಮುಂದೆ ಎರಡನೆಯ ಮಹಾಯುದ್ಧದ ಕಾಲದಲ್ಲಿ 1939ರಿಂದ 45 ರೇಡಿಯೋ ಟೆಲಿಫೋನ್ ಬಳಕೆಗೆ ಬಂತು. 1979ರ ನಂತರ ಅಡ್ವಾನ್ಸ್ ಮೊಬೈಲ್ ತಂತ್ರಜ್ಞಾನ ಬಳಕೆಗೆ ಬಂದಿದ್ದು ಫಸ್ಟ್ ಜನರೇಷನ್. 1991ರ ನಂತರ 2G, ಸೆಕೆಂಡ್ ಜನರೇಷನ್, ಡಿಜಿಟಲ್ ಮೊಬೈಲ್ ಸರ್ವಿಸ್ ಹೀಗೆ ಈಗ 2019ರ ನಂತರ 5G ತಂತ್ರಜ್ಞಾನ ಕೂಡ ಬಳಕೆಯಲ್ಲಿದೆ. ಮೊಬೈಲ್ ಬಳಕೆ ಇಂದು ವಿಶ್ವವ್ಯಾಪಿಯಾಗಿದೆ. ಎಲ್ಲರ ಮನೆಯಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರಲೇಬೇಕು. ಮೊಬೈಲ್ ಬಳಕೆ ಕೆಲವರಿಗೆ ಸಾರ್ವಜನಿಕವಾಗಿ ಪ್ರತಿಷ್ಠೆಯ ವಿಷಯ ಕೂಡ ಹೌದು. 500 ರೂಪಾಯಿಯಿಂದ ಹಿಡಿದು 1.5 ಲಕ್ಷ ರೂಪಾಯಿಗಳವರೆಗೆ ಮೊಬೈಲ್ ಸೆಟ್ ಬಳಸುವವರಿದ್ದಾರೆ. ಮುಂಜಾನೆ ಎದ್ದ ತಕ್ಷಣ ನೋಡುವುದೇ ಮೊಬೈಲ್ ಸ್ಕ್ರೀನ್. ವಾಟ್ಸಾಪ್ನಲ್ಲಿ ಸ್ಟೇಟಸ್ ಬದಲಾಯಿಸುವುದು, ನೈಸ್ ಡಿ ಪಿ ಎಂದು ಸಂದೇಶ ಕಳಿಸುವುದು, ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಶುಭಾಶಯ ಕಳಿಸುವುದು, ಚರ್ಚೆ ಮಾಡುವುದು, ಒಬ್ಬರು ಕಳಿಸಿದ ಸಂದೇಶವನ್ನು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡುವುದು. ಹೀಗೆ ದಿನಕ್ಕೆ 16 ಗಂಟೆಗಳನ್ನು ಮೊಬೈಲ್ನಲ್ಲಿಯೇ ಕಳೆಯುವವರಿದ್ದಾರೆ. ಹುಟ್ಟಿದ ಮಗು ಕೂಡ ಅಂಬೆಗಾಲಿಡುವ ಮೊದಲೇ ಮೊಬೈಲ್ ಫೋನಿನತ್ತ ಆಕರ್ಷಣೆಗೆ ಒಳಗಾಗುತ್ತಿವೆ. ಕಿವಿಗೆ ಕೈಹಿಡಿದು ಮೊಬೈಲ್ ಹಿಡಿದಂತೆ ನಟಿಸಿ ದೊಡ್ಡವರಂತೆಯೇ ಫೋನಿನಲ್ಲಿ ಮಾತನಾಡುವಂತೆ ನಟಿಸುವಾಗ ಮಗುವಿನ ಮೇಲೆ ಆದಷ್ಟು ಪ್ರೀತಿ ಉಕ್ಕಿರುತ್ತದೆ. ಇದು ಅಷ್ಟಕ್ಕೆ ನಿಲ್ಲುವುದಿಲ್ಲ. ಪುಟ್ಟ ಮಗುವಿನ ಅಳು ನಿಲ್ಲಿಸಲು ಕೂಡ ಇದೊಂದು ಆಟಿಕೆ ಎನ್ನುವಂತೆ ತಮ್ಮ ಫೋನನ್ನು ಅದರ ಕೈಗಿಟ್ಟು ಸುಮ್ಮನಿಸರಿಸುವವರಿದ್ದಾರೆ. ಶಾಲೆಯ ಮುಖವನ್ನು ನೋಡುವ ಮೊದಲೇ ಇಂತಹ ಮಕ್ಕಳು ಪಟಪಟನೆ ಫೋನು ಬಳಸುವುದನ್ನು ಹೆಮ್ಮೆಯಿಂದ ನೋಡುತ್ತಾರೆ. ಹೇಗೋ ಮಕ್ಕಳು ಕೈ ಬಿಟ್ಟು ಆಡಿದರೆ ಸಾಕೆಂದು ಎಷ್ಟು ಹೊತ್ತು ಫೋನು ಹಿಡಿದರೂ ಗಮನಿಸದೇ ಇದ್ದು ಬಿಡುತ್ತಾರೆ. ಸಾಲದ್ದಕ್ಕೆ ಕೋವಿಡ್ ಕಾಲದ ಆನ್ಲೈನ್ ತರಗತಿಗಳ ನೆಪದಲ್ಲಿ ಮಕ್ಕಳ ಕೈಗೆ ಸಲೀಸಾಗಿ ಫೋನು ವರ್ಗಾವಣೆಯಾಗಿ ಅವರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದೆ.
ಈಗ ಶಾಲೆ ಆರಂಭವಾದರೂ ಮೊಬೈಲ್ ಅವರಿಗೆ ಕೇವಲ ಶಾಲೆಯ ಹೋಂವರ್ಕ್ ಮಾಡಲು ಮಾತ್ರವಲ್ಲ, ಮನರಂಜನೆಗೆ, ಶಾರ್ಟ್ ವಿಡಿಯೋಗಳನ್ನು ನೋಡಲು, ಹಾಡು ಕೇಳಲು, ಯೂಟ್ಯೂಬಿನಲ್ಲಿ ಕಾರ್ಟೂನ್, ಚಲನಚಿತ್ರ ವೀಕ್ಷಿಸಲು ಎಲ್ಲದಕ್ಕೂ ಬೇಕು. ಜಗತ್ತಿನಲ್ಲಿ 76% ಮಕ್ಕಳು ಸ್ಮಾರ್ಟ್ಫೋನ್ ಹೊಂದಿದ್ದು 55% ಮಕ್ಕಳು ನಿತ್ಯ 30 ನಿಮಿಷ ಬಳಕೆ ಮಾಡಿದರೆ, 2797 ಮಕ್ಕಳು 30 ರಿಂದ 60 ನಿಮಿಷ ಮೊಬೈಲ್ ಬಳಸಿದರೆ, 11% ಮಕ್ಕಳು 60 ರಿಂದ 90 ನಿಮಿಷ ಮತ್ತು 4% ಮಕ್ಕಳು 90 ನಿಮಿಷಗಳಿಗಿಂತ ಹೆಚ್ಚು ವೇಳೆಯನ್ನು ಮೊಬೈಲ್ ಬಳಕೆಗೆ ವ್ಯಯ ಮಾಡುತ್ತಾರೆ ಎಂದು ಅಧ್ಯಯನ ಹೇಳುತ್ತದೆ. ಮೇಲ್ನೋಟಕ್ಕೆ ಇದು ನಮ್ಮ ಪಾರಂಪರಿಕ ಕೌಟುಂಬಿಕ ಮೌಲ್ಯಗಳನ್ನು ಶಿಥಿಲಗೊಳಿಸುವುದು ಗೋಚರವಾಗುತ್ತಿದೆ. ಹಾಗೆ ನೋಡಿದರೆ ಟಿ.ವಿ ನಮ್ಮ ಮನೆಗಳ ಹಜಾರ ಪ್ರವೇಶಿಸಿದಾಗಲೇ ಈ ಎಚ್ಚರಿಕೆಯ ಘಂಟೆ ಬಾರಿಸತೊಡಗಿತ್ತು. ಇದೀಗ ಮೊಬೈಲ್ ಫೋನ್ ಕೂಡ ಇಂಥ ಬೆಳವಣಿಗೆಗಳಿಗೆ ಇಂಬು ನೀಡಿದಂತಾಗಿದೆ. ಸಮಾಜದ ಅತಿ ಚಿಕ್ಕ ಘಟಕ ಈ ಕುಟುಂಬ ಎನ್ನುವ ಪರಿಕಲ್ಪನೆ. ಕುಟುಂಬದ ಸದಸ್ಯರ ನಡುವಿನ ಮಾತುಕತೆ, ಸಹಜ ಸಂವಹನದ ಹಾದಿಗೆ ಇದು ಅಡ್ಡಗಾಲಾದಂತಿದೆ. ನೆರೆಹೊರೆಯವರ ಜತೆಗಿನ ಸಂಪರ್ಕ, ಸಂಬಂಧಿಕರ ಮನೆಗಳಿಗೆ ಭೇಟಿ, ಊರಿನ ಸೌಹಾರ್ದಕ್ಕೆಂದು ಸೇರುವ ಸಮಾರಂಭಗಳ ಮೇಲೆಲ್ಲ ಇದರ ಛಾಪು ಇದ್ದೇ ಇದೆ. ಇದರಿಂದ ನಮ್ಮ ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಕೂಡ ತೀವ್ರ ಪರಿಣಾಮ ಬೀರಿದೆ. ಕುಟುಂಬದಲ್ಲಿ ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ಕುಳಿತು ಪರಸ್ಪರ ಸಂಭಾಷಣೆ ನಡೆದು ಎಷ್ಟು ಕಾಲ ಸಂದಿತೋ, ಆದರೆ ಈಗ ಮೊಬೈಲ್, ಟಿ.ವಿ ಬಂದ ಮೇಲೆ ಕಡಿಮೆಯಾಗತೊಡಗಿದೆ. ಎಲ್ಲರೂ ಅವರವರ ಮೊಬೈಲ್ ಫೋನಿನಲ್ಲಿ ಅವರದೇ ಒಂದು ಲೋಕ ಸೃಷ್ಟಿಸಿಕೊಂಡು ಅದರಲ್ಲಿ ತಲ್ಲೀನರಾಗಿ ಬಿಡುವುದು ಸಾಮಾನ್ಯವಾಗಿದೆ. ಕವಿಗಳು ಈಗ ಮೊಬೈಲ್ಮಯ ಜಗತ್ತಿನ ಬಗ್ಗೆ ಚುಟುಕು, ಕಾವ್ಯ ರಚಿಸುವಂತಾಗಿದೆ. ಮೊಬೈಲ್ನ ಸುತ್ತ ಹೆಣೆದ ಹಾಸ್ಯ ಪ್ರಸಂಗಗಳು ಗಂಭೀರ ಮುಖಗಳ ಮೇಲೆ ನಗುವರಳಿಸುವಂತಾಗಿದೆ. ಮೊಬೈಲ್ ಎರಡನೇ ಹೆಂಡತಿ ಇದ್ದಂತೆ ಎಂದು ಹೇಳುವವರನ್ನು ಕೂಡ ನೋಡಿದರೆ ಇದರ ಪ್ರಭಾವ ಅರ್ಥವಾಗುತ್ತದೆ. ಮೊಬೈಲ್ ಫೋನ್ ಒದಗಿಸುವ ಹಲವು ಅನುಕೂಲಗಳು. ಸಮ 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 ಸಂಪರ್ಕ ಸಾಧನ. ಸಮ 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 ಮೊಬೈಲ್ ಫೋನ್ನಿಂದ ಕ್ಷಣಾರ್ಧದಲ್ಲಿ ಯಾವುದೇ ವ್ಯಕ್ತಿಯನ್ನು ಸಂಪರ್ಕಿಸಬಹುದು ಮತ್ತು ವಿಡಿಯೋ ಕಾಲ್ ಮಾಡಬಹುದು. ಇದು ಎಲ್ಲ ಕ್ಷೇತ್ರಗಳ ವ್ಯವಹಾರ ಸಂಪರ್ಕಕ್ಕೆ ಅನುಕೂಲವಾಗಿದೆ. ಕುಟುಂಬದ ಸದಸ್ಯರು ವ್ಯವಹಾರ, ಉದ್ಯೋಗ, ಶಿಕ್ಷಣದ ಸಲುವಾಗಿ ದೂರದ ಸ್ಥಳಗಳಿಗೆ ಹೋದಾಗ ಅವರನ್ನು ಸಂಪರ್ಕಿಸಲು, ಅವರ ಸುರಕ್ಷತೆ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಅನುಕೂಲ. ಸಾಮಾಜಿಕ ಮಾಧ್ಯಮ. ಸಮ 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 ಫೇಸ್ಬುಕ್, ವಾಟ್ಸಾಪ್, ಟೆಲಿಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್ಗಳಂತಹ ಸಾಮಾಜಿಕ ಮಾಧ್ಯಮಗಳ ಬಳಕೆಗೂ ಮೊಬೈಲ್ ಬಹಳ ಉಪಕಾರಿಯಾಗಿದೆ. ಆನ್ಲೈನ್ ಶಿಕ್ಷಣ. ಸಮ 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 ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಮೊಬೈಲ್ ಮೂಲಕ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲು ಪ್ರಾರಂಭಿಸಲಾಯಿತು. ಅದು ಈಗ ಕಡಿಮೆಯಾಗಿದ್ದರೂ ಕೂಡ ಉನ್ನತ ಶಿಕ್ಷಣದಲ್ಲಿ ವಿವಿಧ ವಿಷಯಗಳ ವೆಬಿನಾರ್ಗಳು ಆನ್ಲೈನ್ ಮೂಲಕ ನಡೆಯುತ್ತವೆ. ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ವಿಡಿಯೋ ಪಾಠಗಳು ನಿರಂತರವಾಗಿ ನಡೆಯುತ್ತವೆ. ಫೋಟೋ, ವಿಡಿಯೋ. ಸಮ 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 ಸ್ಮಾರ್ಟ್ಫೋನ್ಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಉತ್ತಮ ಗುಣಮಟ್ಟದ ಸ್ಪಷ್ಟ ಫೋಟೋ ಮತ್ತು ವಿಡಿಯೋ ತೆಗೆಯುವ ಸೌಲಭ್ಯವಿದ್ದು, ಎಲ್ಲರೂ ಹೆಚ್ಚಾಗಿ ಬಳಸುತ್ತಾರೆ. ಯುವ ಜನತೆಯಂತೂ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮುಂತಾದವುಗಳಲ್ಲಿ ತಮ್ಮ ಫೋಟೋ, ವಿಡಿಯೋಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡುವುದು, ಅವುಗಳಿಗೆ ಲೈಕ್ಗಳು ಎಷ್ಟು ಬಂದಿವೆ, ಎಷ್ಟು ಜನ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಎಂದು ನೋಡುವುದು, ತಕ್ಕ ಉತ್ತರ ನೀಡುವುದು ಮುಂತಾದವೆಲ್ಲ ಸಾಮಾಜಿಕ ಮಾಧ್ಯಮಗಳಿಗೆ ಅಡಿಯಾಳಾಗುವಂತೆ ಮಾಡಿದೆ. ಸಮಾಜ ಹೀಗೆ ಇದೆ ಎಂಬ ಭ್ರಮೆಯೂ ಇಂಥವರಲ್ಲಿ ಆವರಿಸಿದೆ. ಮನರಂಜನೆ. ಸಮ 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 ಮೊಬೈಲ್ ಇಂದು ಮನರಂಜನಾ ಮಾಧ್ಯಮ ಕೂಡ ಆಗಿದೆ. ಸಂಗೀತ, ಹಾಡು, ವಿಡಿಯೋ, ಸಿನಿಮಾಗಳನ್ನು ಜನ ಹೆಚ್ಚು ನೋಡುತ್ತಾರೆ. ಅಂತರ್ಜಾಲದ ಮೂಲಕ ಬೇಕಾದವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಮತ್ತೆ ನೋಡುತ್ತಾರೆ. ವಿಡಿಯೋ ಗೇಮ್ಸ್. ಸಮ 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 ಇತ್ತೀಚೆಗೆ ಯುವಜನತೆ ಮೊಬೈಲ್ನ ವಿಡಿಯೋ ಗೇಮ್ಸ್ನಲ್ಲಿ ಪಾಲ್ಗೊಳ್ಳುವುದು ಸಹ ಹೆಚ್ಚುತ್ತಿದೆ. ಇದು ಇಂದು ಎಷ್ಟು ಅಪಾಯಕಾರಿಯಾಗಿದೆ ಎಂದರೆ ಶಾಲಾ ಮಕ್ಕಳು ಹಾಗೂ ಪದವಿ ವಿದ್ಯಾರ್ಥಿಗಳು ರಾತ್ರಿ ಇಡೀ ಇಂತಹ ಆಟಗಳನ್ನು ಮೊಬೈಲ್ನಲ್ಲಿ ಆಡುತ್ತಿರುವುದು ಬೆಳಕಿಗೆ ಬಂದಿದೆ. ಮಾತ್ರವಲ್ಲ, ಇದಕ್ಕೆ ಅಡಿಕ್ಟ್ ಆಗಿರುವುದು ತುಂಬಾ ಅಪಾಯಕಾರಿ. ಪಬ್ಜಿ ಗೇಮ್ಸ್ ನಂತಹ ಅಪಾಯಕಾರಿ ಆಟಗಳು ಹಲವಾರು ವಿದ್ಯಾರ್ಥಿಗಳ ಜೀವನವನ್ನೇ ಬಲಿ ಪಡೆದಿದ್ದು,
ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಷೇಧಿಸಬೇಕು ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಇದಲ್ಲದೆ ಹೆಚ್ಚಿನ ಗೇಮ್ಸ್ಗಳು ಹಿಂಸೆಯನ್ನು ವೈಭವೀಕರಿಸಿ ಹಿಂಸಾತ್ಮಕ ಧೋರಣೆಯನ್ನು ಪ್ರಚೋದಿಸುತ್ತವೆ ಎಂಬ ಆರೋಪದಲ್ಲೂ ಸತ್ಯವಿದೆ. ಇವುಗಳ ಕುರಿತು ಅನೇಕ ಅಧ್ಯಯನಗಳು ನಡೆದಿರುವುದು ಈ ಆರೋಪಗಳಿಗೆ ಪುಷ್ಟಿ ಒದಗಿಸುವಂತಿವೆ. ಜಿ.ಪಿ.ಎಸ್. ಸೌಲಭ್ಯ ಯಾವುದಾದರೂ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಾವು ತಲುಪುವ ಮಾರ್ಗಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಗುರುತಿಸಲು ಜಿ.ಪಿ.ಎಸ್. ಸೌಲಭ್ಯ ಬಹಳ ಅನುಕೂಲವಾಗಿದೆ. ವ್ಯವಹಾರ ವಿಸ್ತರಣೆ ಆನ್ಲೈನ್ ಬುಕ್ಕಿಂಗ್ ಮೂಲಕ ಹಾಗೂ ವ್ಯವಹಾರ ಕುದುರಿಸಲು ತುಂಬಾ ಅನುಕೂಲವಾಗಿದೆ. ಆನ್ಲೈನ್ ಆರ್ಡರ್ ಮತ್ತು ಬುಕ್ಕಿಂಗ್ ಮತ್ತು ಪೇಮೆಂಟ್ ಮಾಡುವ ಸೌಲಭ್ಯದಿಂದಾಗಿ ಮನೆಗೆ ನೇರವಾಗಿ ಸಂಬಂಧಿಸಿದ ವಸ್ತುಗಳನ್ನು ತರಿಸಲು ಅನುಕೂಲವಾಗಿದೆ. ಆನ್ಲೈನ್ ಮೂಲಕ ಹಣಗಳಿಕೆ ಇಂದು ವಿವಿಧ ಕಂಪನಿಗಳು ಆನ್ಲೈನ್ ಮೂಲಕ ಯೋಜನೆಗಳನ್ನು ರೂಪಿಸಿ ಜನರ ಮೂಲಕ ಹಣ ಗಳಿಸುತ್ತಿವೆ. ಭದ್ರತೆ ಪಡೆಯಲು ತುರ್ತು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಲು ಹಾಗೂ ಮಾಹಿತಿ ತಿಳಿಸಲು ಕೂಡ ಮೊಬೈಲ್ ತುಂಬಾ ಅನುಕೂಲವಾಗಿದೆ. ಡಿಜಿಟಲ್ ಮಾಧ್ಯಮದ ಬಳಕೆ ಅಂತರ್ಜಾಲ ಆಧಾರಿತ ಡಿಜಿಟಲ್ ಮಾಧ್ಯಮ ಇಂದು ಹೆಚ್ಚು ಬಳಕೆಗೆ ಬಂದಿದೆ. ಆನ್ಲೈನ್ ಸುದ್ದಿ ಪತ್ರಿಕೆ, ವೆಬ್ಸೈಟ್, ರೇಡಿಯೋ ಮತ್ತು ಟಿವಿ ಪ್ರಸಾರವನ್ನು ಮೊಬೈಲ್ನಲ್ಲಿ ನೋಡಬಹುದಾಗಿದೆ. ಮಾಹಿತಿ ಕೇಂದ್ರ ಗೂಗಲ್ ಮೂಲಕ ಯಾವುದೇ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಪಡೆಯಬಹುದಾಗಿದೆ. ಆದರೆ ಇದು ಪೂರ್ತಿ ಖಚಿತವಾದುದಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಬ್ಲಾಗ್ ಬರಹ ಬ್ಲಾಗ್ ಮೂಲಕ ಪ್ರತಿಯೊಬ್ಬರು ತಮ್ಮ ಬರಹಗಳನ್ನು ಬರೆಯಲು ಅವಕಾಶವಿದ್ದು, ವಿಷಯವಾರು ಬ್ಲಾಗ್ಗಳು ಪ್ರಚಲಿತದಲ್ಲಿವೆ. ಆನ್ಲೈನ್ ಬ್ಯಾಂಕಿಂಗ್ ಗ್ರಾಹಕರು ಇಂದು ಎಲ್ಲ ಬ್ಯಾಂಕ್ಗಳ ವ್ಯವಹಾರಗಳನ್ನು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಮಾತ್ರವಲ್ಲದೆ ಪೇಟಿಎಂ ಮೂಲಕ ಮಾಡಲು ಅನುಕೂಲವಾಗಿದೆ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಇತರ ಕೊಡುಕೊಳ್ಳುವಿಕೆ, ಮಾರಾಟ ಪ್ರಕ್ರಿಯೆಗಳಂತಹ ವ್ಯವಹಾರಗಳಲ್ಲಿ ಮೊಬೈಲ್ ವರದಾನ ಹೇಗೋ ಅಂತೆಯೇ ಶಾಪವೂ ಆಗಿದೆ. ತಂತ್ರಜ್ಞಾನದ ಅರಿವು ಅಷ್ಟಾಗಿ ಇಲ್ಲದ ಮೊಬೈಲ್ ಬಳಕೆಯ ಸಂಪೂರ್ಣ ಜ್ಞಾನವಿರದ ಮುಗ್ಧ ಜನರು, ಹಿರಿಯರು, ಗೃಹಿಣಿಯರು ವಂಚನೆಗೊಳಗಾಗಿ ಲಕ್ಷಗಟ್ಟಲೆ ಹಣ ಕಳೆದುಕೊಂಡಿದ್ದಾರೆ. ಜಾಗೃತಗೊಳಿಸುವ ಕೆಲಸವು ಹಲವಾರು ಆರ್ಥಿಕ ಸಂಘ ಸಂಸ್ಥೆಗಳ ಮೂಲಕ ಸಾಗಿದೆಯಾದರೂ ವಂಚನೆಯ ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ಬೆಳಕಿಗೆ ಬಾರದೆ ಎಷ್ಟೋ ಪ್ರಕರಣಗಳು ನಡೆಯುತ್ತಲೇ ಇವೆ. ಮೊಬೈಲ್ ಫೋನ್ ಒದಗಿಸುವ ಹಲವು ದುರುಪಯೋಗ ವಿದ್ಯಾರ್ಥಿಗಳು ಹಣ ಮತ್ತು ಅಭ್ಯಾಸದ ಸಮಯಗಳನ್ನು ಬಹುಪಾಲು ಮೊಬೈಲಿಗೆ ಮೀಸಲಾಗಿಸಿ ವೃಥಾ ಕಾಲಹರಣ ಮಾಡುವಂತಾಗಿದೆ. ತಮ್ಮ ಅಭ್ಯಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ಜೀವನದ ಬಗೆಗೆ ಗಂಭೀರವಾಗಿಲ್ಲ. ಯಾವುದೇ ವಿಷಯವೂ ಸಲೀಸಾಗಿ ತಮ್ಮ ಬೆರಳ ತುದಿಯಲ್ಲೇ ಲಭ್ಯವಾಗುತ್ತದೆ ಎಂಬ ಭ್ರಮೆಯಲ್ಲಿ ಶಿಕ್ಷಣವನ್ನು ತುಂಬ ಲಘುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಅನಾಯಾಸವಾಗಿ ಕ್ಷಣಮಾತ್ರದಲ್ಲಿ ಟೈಪ್ ಮಾಡಿಕೊಡುವ, ಎಲ್ಲ ಪುಸ್ತಕಗಳ ಪುಟಗಳು ಅಕ್ಷರ ರೂಪದಲ್ಲಿ ಸ್ಕ್ಯಾನ್ ಆಗಿ ಬಿಡುವ, ಎಂಥ ಬರಹವೂ ಕ್ಷಣಮಾತ್ರದಲ್ಲಿ ಬೇಕಾದ ಭಾಷೆಗೆ ಅನುವಾದ ಮಾಡಿಕೊಡಬಲ್ಲ ಚತುರ ಸ್ನೇಹಿತನಂತೆ ತಮ್ಮ ಸ್ಮಾರ್ಟ್ ಫೋನ್ ಎಂದು ಅದರ ಮೇಲೆ ತುಂಬಾ ಅವಲಂಬಿತರಾಗಿದ್ದಾರೆ. ಯಂತ್ರಗಳು ಎಷ್ಟೆಂದರೂ ಯಾಂತ್ರಿಕವಾಗಿ ಕೆಲಸ ಮಾಡಿಕೊಡಬಲ್ಲವು. ಮಾನವನ ಮಿದುಳಿನ ಸ್ಥಾನವನ್ನು ಇದುವರೆಗೆ ಯಾವ ರೋಬೋ, ಕೃತಕ ಬುದ್ಧಿಮತ್ತೆಯೂ ಸಂಪೂರ್ಣವಾಗಿ ತುಂಬಲಾಗಿಲ್ಲ. ವಿಜ್ಞಾನ ಅಧ್ಯಯನಗಳಲ್ಲಿ ಪ್ರಗತಿ ಸಾಧಿಸಿದೆ. ಹೀಗೆ ಮುಂದುವರಿದರೆ ಮುಂದೊಂದು ದಿನ ಏನೆಲ್ಲ ಸಾಧ್ಯವಾಗಬಹುದು. ಸದ್ಯಕ್ಕೆ ಯಂತ್ರಗಳಿಗೆ ಅವುಗಳದೇ ಮಿತಿಯಿದೆ ಎಂಬ ಅರಿವಿಲ್ಲದೆ ತಮ್ಮ ಬದಲಿಗೆ ಇಂತಹ ಸಲಕರಣೆಗಳನ್ನು ಬಳಸುವುದಾದರೆ ಅಪಾಯಕ್ಕೆ ಆಹ್ವಾನವಿತ್ತಂತೆಯೇ ಸೈ. ಚಾಟ್ ಜಿಪಿಟಿಯಂತಹ ಓಪನ್ ಎಐ ಎಂಬ ಸಿದ್ಧಜ್ಞಾನ ಒದಗಿಸುವ ತಾಣ ಇನ್ನೂ ತನ್ನನ್ನು ತಾನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಸಾಗಿರುವ ಸಾಧ್ಯತೆ ಇದೆ. ಎಂತೆಂತಹ ಪರೀಕ್ಷೆಗಳನ್ನೇ ಇದನ್ನು ನಂಬಿ ಪಾಸು ಮಾಡಿರುವ ವಿದ್ಯಾರ್ಥಿಗಳಿದ್ದಾರಂತೆ. ಆದರೆ ಇದು ಕೈಯಲ್ಲಿರುವ ಕೆಲಸವನ್ನೇ ಕಸಿದುಕೊಳ್ಳುವಂತಹ ಕಿತಾಪತಿ ನಡೆಸುವ ಸಂಭವಿಸಿವಿದೆ. ಪರದೆಯ ಮೇಲೆ ಮೂಡುವ ಅಕ್ಷರಗಳನ್ನೆಲ್ಲ ಕಣ್ಣುಮುಚ್ಚಿ ನಂಬಿದರೆ ಅವರಂಥ ಮೂರ್ಖರು ಬೇರೊಬ್ಬರಿರಲಾರರು. ರಸ್ತೆ ಅಪಘಾತಗಳು ಕೈಯಲ್ಲಿ ಹಿಡಿದುಕೊಂಡಿರಲಿ,
ಇಲ್ಲವೇ ಕೈಗಳ ನೆರವಿಲ್ಲದೆ ಕಿವಿಗೆ ಆನಿಸಿಕೊಂಡು ಅಥವಾ ಇಯರ್ಫೋನ್ ಬಳಸಿರಲಿ. ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸುವುದರಿಂದ ಗಮನ ಬೇರೆಡೆ ತಿರುಗುವ ಕಾರಣ ರಸ್ತೆ ಅಪಘಾತಗಳಾಗುವ ಸಾಧ್ಯತೆ 3ರಿಂದ 4 ಪಟ್ಟು ಹೆಚ್ಚಾಗಿದೆ ಎಂದು ಸಂಶೋಧನೆ ಹೇಳುತ್ತವೆ. ಈ ಕ್ಷಣದ ಖುಷಿ ಬಿಡಲಾಗದ ಚಟವಾದರೆ, ಗೀಳಾದರೆ ಸಮ 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 ಸಮ. ಎಷ್ಟು ಹೊತ್ತು ಮೊಬೈಲ್ ಕೈಯಲ್ಲಿರುತ್ತದೆ, ದಿನವೊಂದಕ್ಕೆ ಮೊಬೈಲಿನಿಂದ ಎಷ್ಟು ಕರೆಗಳನ್ನು ಮಾಡುವುದು ಅಥವಾ ಸ್ವೀಕರಿಸುವುದು ನಡೆಯುತ್ತದೆ, ಅದು ಒಂದೊಂದು ಕರೆಗೆ ತೆಗೆದುಕೊಳ್ಳುವ ಸಮಯವೆಷ್ಟು ಎನ್ನುವ ಅಂಶಗಳು ವ್ಯಕ್ತಿಯ ಆರೋಗ್ಯ ಸಂಬಂಧಿ ಅಪಾಯಗಳನ್ನು ನಿರ್ಧರಿಸುವ ಮುಖ್ಯ ಅಂಶಗಳಾಗುತ್ತವೆ. ಸೆಲ್ ಫೋನ್ ಬಳಕೆದಾರರು ಮೊಬೈಲ್ ಟವರಿನಿಂದ ಎಷ್ಟು ದೂರದಲ್ಲಿ ಇರುತ್ತಾರೆ, ಎಂತಹ ತಂತ್ರಜ್ಞಾನ ಇರುವ ಸ್ಮಾರ್ಟ್ ಫೋನ್ ಬಳಸುತ್ತಾರೆ, ತಮ್ಮ ಫೋನು ಬಳಸುವಾಗಲೂ ಅದನ್ನು ಎಷ್ಟು ಹತ್ತಿರ ಇರಿಸಿಕೊಳ್ಳುವ ಅಭ್ಯಾಸವಿದೆ, ಆ ಫೋನಿನಿಂದ ಹೊರಹೊಮ್ಮುವ ರೇಡಿಯೋ ತರಂಗದ ಶಕ್ತಿವಲಯಕ್ಕೆ ಎಷ್ಟರ ಮಟ್ಟಿಗೆ ತಮ್ಮನ್ನು ಒಡ್ಡಿಕೊಳ್ಳುವರು ಎಂಬುದನ್ನು ನಿರ್ಧರಿಸುತ್ತದೆ. ಮೊಬೈಲ್ನ ಅತಿಯಾದ ಬಳಕೆ ಮಿದುಳಿನ ಕ್ಯಾನ್ಸರ್ಗೆ ಕಾರಣವಾಗುತ್ತದೆಂದು ತಿಳಿದುಬಂದಿದೆ. ದೊಡ್ಡವರಿಗಿಂತ ಮಕ್ಕಳಲ್ಲಿ ಮಿದುಳಿನ ಕ್ಯಾನ್ಸರ್ನ ಅಪಾಯ ಹೆಚ್ಚು. ಮಕ್ಕಳ ನರವ್ಯೂಹ ವ್ಯವಸ್ಥೆ ಇನ್ನೂ ಬೆಳವಣಿಗೆಯ ಹಂತದಲ್ಲಿರುವ ಕಾರಣ ಕ್ಯಾನ್ಸರ್ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ (IARC) 2011 ರಲ್ಲಿ ಮೊಬೈಲ್ ಫೋನ್ ವಿಕಿರಣದಿಂದ ಕ್ಯಾನ್ಸರ್ ಕಾರಕ ಸಾಧ್ಯತೆಗಳನ್ನು ಗುರುತಿಸಿದ್ದು, ಸುದೀರ್ಘ ಕಾಲದವರೆಗೆ ಮೊಬೈಲ್ ಫೋನ್ ಬಳಸುವವರ ಆರೋಗ್ಯ ಸಮಸ್ಯೆಗಳ ಮೇಲೆ ಮತ್ತಷ್ಟು ಅಧ್ಯಯನಗಳು ನಡೆಯಬೇಕಿದೆ. ದಿ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ (SCS) ಇದನ್ನು ತಳ್ಳಿಹಾಕದಿದ್ದರೂ ಈ ಕುರಿತು ಹೆಚ್ಚಿನ ತನಿಖೆ ನಡೆಯಬೇಕು ಎಂದು ಆಶಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಯುವಜನರ ಮೇಲೆ ಮೊಬೈಲ್ ಫೋನ್ ಉಂಟುಮಾಡುವ ಪರಿಣಾಮಗಳ ಕುರಿತು ಇನ್ನಷ್ಟು ಅಧ್ಯಯನಗಳನ್ನು ಉತ್ತೇಜಿಸುತ್ತಿದೆ. ಮಿದುಳಿನ ಚಟುವಟಿಕೆ, ಪ್ರತಿಕ್ರಿಯಿಸುವ ಸಮಯ ಮತ್ತು ನಿದ್ರಾ ಸಮಯದ ಮಾದರಿಗಳೂ ಸೇರಿದಂತೆ ಮೊಬೈಲ್ ಫೋನ್ ಬಳಕೆಯಿಂದ ಉಂಟಾಗುವ ಪ್ರತಿಕೂಲ ಆರೋಗ್ಯ ಸಮಸ್ಯೆಗಳ ಕುರಿತು ವಿಜ್ಞಾನಿಗಳು ಈಗಾಗಲೇ ವರದಿ ನೀಡಿದ್ದಾರೆ. ಇದನ್ನು ಖಚಿತಪಡಿಸುವ ಹೆಚ್ಚಿನ ಅಧ್ಯಯನಗಳು ನಡೆಯಬೇಕಿದೆ. ಪಾರ್ಕಿನ್ಸನ್ ಮತ್ತು ಅಲ್ಟಿಮ್ ಕಾಯಿಲೆಗೂ ಮೊಬೈಲಿನ ಬಳಕೆಗೂ ನಂಟು ಕಂಡುಬಂದಿದೆ. ತುಂಬಾ ಹೊತ್ತು ಮೊಬೈಲ್ ಕಿವಿಗಂಟಿಸಿಕೊಂಡಿದ್ದರೆ ಕಿವಿಯು ಬೆಚ್ಚಗಾಗುತ್ತದೆ, ಮೊಬೈಲ್ ಫೋನ್ ಕೂಡ ಬಿಸಿಯೇರುತ್ತದೆ. ಹೀಗೆ ದೇಹದ ಉಷ್ಣತೆ ಏರುಪೇರು ಆಗುವುದು ಗೋಚರವಾಗುವ ಪರಿಣಾಮ. ಆದರೆ ದೇಹದ ಜೀವಕೋಶಗಳ ಮೇಲಾಗುವ ಪರಿಣಾಮ ಮತ್ತೊಂದು ಬಗೆಯದು. ದೈಹಿಕವಾಗಿ ಉಂಟಾಗುವ ಪರಿಣಾಮಗಳಾದ ಆಯಾಸಗೊಳ್ಳುವುದು, ಕಣ್ಣು, ಕಿವಿಗಳ ಸಾಮರ್ಥ್ಯ ಕ್ಷೀಣಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ದೈಹಿಕ ನಿಶ್ಯಕ್ತಿಯ ಅನುಭವ, ಆಟೋಟಗಳಲ್ಲಿ ಉತ್ಸಾಹ ತೋರದಿರುವುದು, ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಹಜವಾಗಿ ಬೆರೆಯುವಲ್ಲಿ ನಿರಾಸಕ್ತಿ, ಒಂಟಿಯಾಗಿ ಇರಲು ಬಯಸುವುದು ಕೂಡ ಮಕ್ಕಳಲ್ಲಿ ಹೆಚ್ಚುತ್ತಿದೆ. ಅಲ್ಲದೆ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಪರಿಣಾಮ ಬೀರುತ್ತಿದ್ದು ಮಕ್ಕಳ, ಯುವಜನರ ಯೋಚನಾಶಕ್ತಿ ಮತ್ತು ವರ್ತನೆಯ ಮೇಲೆ ಆಗುವ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ಈ ಕುರಿತು ಚಿಂತನೆ, ಅಧ್ಯಯನಗಳು ನಡೆಯಬೇಕಾದ ಅಗತ್ಯವಿದೆ. ಕತ್ತು ಮತ್ತು ಕೈ ನೋವು, ತಲೆನೋವು, ಕಿರಿಕಿರಿ ಆಗುವುದು, ಸಣ್ಣ ಪುಟ್ಟ ಕಾರಣಗಳಿಗೂ ಅಗತ್ಯಕ್ಕಿಂತ ಹೆಚ್ಚಾಗಿ ಕೋಪಿಸಿಕೊಂಡು ಸಿಡಿಮಿಡಿಗೊಳ್ಳುವುದು, ಕಣ್ಣಿನ ದೃಷ್ಟಿ ಮತ್ತು ಕಿವಿಯ ಕ್ಷಮತೆ ದುರ್ಬಲವಾಗುವುದು, ಹೃದಯದ ಬಡಿತ ವೇಗವಾಗುವುದು ಮುಂತಾದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯ ಕೊರತೆ, ಚಂಚಲತೆ, ಗಾಬರಿ, ಆತಂಕ, ಮಾನಸಿಕವಾಗಿ ಕುಗ್ಗುವುದು, ಕಲ್ಪನಾ ಲೋಕದ ಭ್ರಮೆಯಲ್ಲಿ ವಾಸ್ತವ ಜಗತ್ತಿನ ಅರಿವು ಕಡಿಮೆಯಾಗುತ್ತಿರುವುದು ಕೂಡ ಬದಲಾಗುತ್ತಿರುವ ಜನರ ಮನೋಸ್ಥಿತಿಗೆ ಕನ್ನಡಿ ಹಿಡಿಯುವಂತಿದೆ. ಇಂದು ಮನೋವೈದ್ಯರಲ್ಲಿಗೆ ಮಕ್ಕಳನ್ನು ಸಂದರ್ಶಿಸಲು ಕರೆದೊಯ್ಯುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮೊಬೈಲ್ ಗೀಳು ಬಿಡಿಸುವ ಕೇಂದ್ರಗಳೂ ಆರಂಭವಾಗಿವೆ. ಅಲ್ಲಿಗೆ ಮಕ್ಕಳು, ಯುವಜನರು ಕ್ರಮೇಣ ದಾಖಲಾಗುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ. ಮೊಬೈಲ್ ಫೋನ್ ಬಳಸುವವರ ಮೇಲೆ ಉಂಟಾಗುವ ಪರಿಣಾಮಗಳು ಒಂದೆಡೆಯಾದರೆ, ಅದರಿಂದ ಸುತ್ತಮುತ್ತಲಿನ ವಾತಾವರಣಕ್ಕೆ ಸೇರುವ ವಿಷಕಾರಿ ಅಂಶಗಳು ಇನ್ನೊಂದೆಡೆ. ಸಾಮಾಜಿಕ ಸಾಮರಸ್ಯ, ಶಾಂತಿ, ಆರೋಗ್ಯಕರ ಸಶಕ್ತ ಸದೃಢ ಕುರಿತಂತೆ ದೇಶದ ನಿರ್ಮಾಣದಲ್ಲಿ ಗಣನೀಯ ಕೊಡುಗೆ ನೀಡಬೇಕಾದ ಯುವಜನಾಂಗ ತಮ್ಮ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯವನ್ನು ಎತ್ತೆತ್ತಲೋ ಕೊಂಡೊಯ್ಯುವ ಅಪಾಯವಿದೆ. ಒಟ್ಟಿನಲ್ಲಿ ಮೊಬೈಲ್ ಎಂಬ ಮಾಯೆ ಮೈಮನಗಳ ನೆಮ್ಮದಿಯನ್ನು ಕದಡಿತು. ಎಚ್ಚರಿಕೆ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ: ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ. ಲೇಖನದ ಕರ್ತೃ ಯಾರು? ಉತ್ತರ: ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ. ಲೇಖನದ ಕರ್ತೃ ಜೆ. ಎಂ. ಚಂದುನವರ. ಕನ್ನಡದ ಪ್ರಮುಖ ಮಾಧ್ಯಮ ಬರಹಗಾರಲ್ಲಿ ಜೆ. ಎಂ. ಚಂದುನವರ ಒಬ್ಬರು. ಪ್ರಶ್ನೆ 2: ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ. ಲೇಖನದ ತಿರುಳೇನು? ಉತ್ತರ: ಮೊಬೈಲ್ನ ಹುಟ್ಟು, ಬೆಳವಣಿಗೆ, ಮೊಬೈಲ್ನ ದುರುಪಯೋಗ,
ದುಷ್ಪರಿಣಾಮ ಹಾಗೂ ಪರಿಹಾರೋಪಾಯಗಳನ್ನು ಕುರಿತು ವಿವೇಚಿಸುವುದು ಈ ಲೇಖನದ ಮೂಲ ತಿರುಳು. ಮೊಬೈಲ್ನ ಮಾಹಿತಿ ಕುರಿತಂತೆ ಗಮನಿಸಬೇಕಾದ ಒಂದು ಪ್ರಮುಖ ಲೇಖನವಿದು. ಪ್ರಶ್ನೆ 3. ಆಧುನಿಕ ಸಮಾಜದ ಅವಿಭಾಜ್ಯ ಅಂಗ ಯಾವುದು? ಉತ್ತರ: ಮೊಬೈಲ್ ಬಳಕೆ ಆಧುನಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಭಾರತದ 130 ಕೋಟಿ ಜನರಲ್ಲಿ ಸುಮಾರು 60 ಕೋಟಿಯಷ್ಟು ಜನರು ಸ್ಮಾರ್ಟ್ ಫೋನ್ ಬಳಸುತ್ತಿದ್ದಾರೆ. ಪ್ರಶ್ನೆ 4. ಮೊಬೈಲ್ ಬಳಕೆ ಬಗ್ಗೆ ತಿಳಿಸಿ. ಉತ್ತರ: ಮೊಬೈಲ್ ಬಳಕೆ ಇಂದು ವಿಶ್ವವ್ಯಾಪಿಯಾಗಿದೆ. ಎಲ್ಲರ ಮನೆಯಲ್ಲಿ, ಎಲ್ಲರ ಕೈಯಲ್ಲ ಮೊಬೈಲ್ ಇರದಿದ್ದರೆ ಜೀವನವೇ ಇಲ್ಲ ಎಂಬಷ್ಟರಮಟ್ಟಿಗೆ ಅದರ ವ್ಯಾಪ್ತಿ ಹರಡಿದೆ. ಪ್ರಶ್ನೆ 5. ಇಂದು ಜನಜೀವನದ ಅವಿಭಾಜ್ಯ ಅಂಗವಾಗಿರುವ ಮಾಧ್ಯಮಗಳು ಯಾವುವು? ಉತ್ತರ: ಇಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು ಜನಜೀವನದ ಅವಿಭಾಜ್ಯ ಅಂಗವಾಗಿವೆ. ಅದರಲ್ಲೂ ದಿನಕ್ಕೆ 1 ರಿಂದ 5-6 ತಾಸುಗಳವರೆಗೆ ಬಳಸುವಂತಾಗಿದೆ. ಪ್ರಶ್ನೆ 6. ಮೊಬೈಲ್ ಫೋನ್ ಯಾವ ಬೆಳವಣಿಗೆಗೆ ಇಂಬು ನೀಡುತ್ತಿದೆ? ಉತ್ತರ: ಮೊಬೈಲ್ ಫೋನ್ ನಮ್ಮ ಪಾರಂಪರಿಕ ಕೌಟುಂಬಿಕ ಮೌಲ್ಯಗಳನ್ನು ಶಿಥಿಲಗೊಳಿಸುವಂತಹ ಬೆಳವಣಿಗೆಗೆ ಇಂಬು ನೀಡುತ್ತಿದೆ. ಟಿ.ವಿ. ನಮ್ಮ ಮನೆ ಪ್ರವೇಶಿಸಿದಾಗಲೇ ಈ ಎಚ್ಚರಿಕೆಯ ಕರೆಗಂಟೆ ಬಾರಿಸತೊಡಗಿತ್ತು. ಪ್ರಶ್ನೆ 7. ಜಗತ್ತಿನಲ್ಲಿ ಎಷ್ಟು ಮಕ್ಕಳು ಸ್ಮಾರ್ಟ್ ಫೋನ್ ಹೊಂದಿದ್ದಾರೆ? ಉತ್ತರ: ಜಗತ್ತಿನಲ್ಲಿ 76% ಮಕ್ಕಳು ಸ್ಮಾರ್ಟ್ ಫೋನ್ ಹೊಂದಿದ್ದಾರೆ. 55% ಮಕ್ಕಳು ನಿತ್ಯ 30 ನಿಮಿಷ ಈ ಫೋನ್ ಅನ್ನು ಬಳಸುತ್ತಿದ್ದಾರೆ. ಪ್ರಶ್ನೆ 8. ಮೊಬೈಲ್ ಫೋನ್ ಒದಗಿಸುವ 2 ಅನುಕೂಲ ತಿಳಿಸಿ. ಉತ್ತರ: ಮೊಬೈಲ್ ಫೋನ್ನಿಂದ ಕ್ಷಣಾರ್ಧದಲ್ಲಿ ಯಾವುದೇ ವ್ಯಕ್ತಿಯನ್ನು ಸಂಪರ್ಕಿಸಬಹುದು. ಇದು ಎಲ್ಲ ಕ್ಷೇತ್ರಗಳ ವ್ಯವಹಾರ ಸಂಪರ್ಕಕ್ಕೆ ಅನುಕೂಲವಾಗಿದೆ. ಪ್ರಶ್ನೆ 9. ಮನರಂಜನಾ ಮಾಧ್ಯಮ ಯಾವುದು? ಉತ್ತರ: ಮೊಬೈಲ್ ಇಂದು ಮನರಂಜನಾ ಮಾಧ್ಯಮವಾಗಿದೆ. ಸಂಗೀತ, ಹಾಡು, ವಿಡಿಯೋ, ಸಿನಿಮಾಗಳನ್ನು ಈ ಮಾಧ್ಯಮದಲ್ಲಿ ಜನ ಹೆಚ್ಚು ನೋಡುತ್ತಾರೆ. ಪ್ರಶ್ನೆ 10. ಮೊಬೈಲ್ ಫೋನ್ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾದದ್ದು ಏಕೆ? ಉತ್ತರ: ಮೊಬೈಲ್ ಎಂಬ ಮಾಯೆ ನಮ್ಮ ಮೈಮನಗಳ ನೆಮ್ಮದಿಯನ್ನು ಕಡದಬಲ್ಲುದು. ಆದ್ದರಿಂದ ನಾವು ಮೊಬೈಲ್ ಫೋನ್ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದದ್ದು ಅತ್ಯಗತ್ಯ.
5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಮೊಬೈಲ್ ಬಳಕೆಯ ವ್ಯಾಪಕತೆಯನ್ನು ಕುರಿತು ವಿವರಿಸಿ. ಉತ್ತರ: ಮೊಬೈಲ್ ಬಳಕೆ ಇಂದು ವಿಶ್ವವ್ಯಾಪಿಯಾಗಿದೆ. ಎಲ್ಲರ ಮನೆಯಲ್ಲಿ ಎಲ್ಲರ ಕೈಯಲ್ಲಿ ಬಹುತೇಕ ಮೊಬೈಲ್ ಇರಲೇಬೇಕು. ಹಳ್ಳಿಯಲ್ಲಿ ದನ ಮೇಯಿಸುವವರು ಹಾಗೂ ಕುರಿ ಕಾಯುವರಷ್ಟೇ ಅಲ್ಲ, ಎಲ್ಲ ವರ್ಗದ ಜನರ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ. ಇಂದು ಆರ್ಥಿಕ ಅನುಕೂಲತೆಗೆ ಅನುಗುಣವಾಗಿ ಸಾದಾ ಮೊಬೈಲ್ ಮತ್ತು ವಾಟ್ಸಪ್, ಫೇಸ್ಬುಕ್ ಮುಂತಾದ ಸಾಮಾಜಿಕ ಮಾಧ್ಯಮಗಳನ್ನೊಳಗೊಂಡ ಇಂಟರ್ನೆಟ್ ಸೌಲಭ್ಯ ಹೊಂದಿರುವ ಸ್ಮಾರ್ಟ್ಫೋನ್ಗಳು ಅಧಿಕ ಸಂಖ್ಯೆಯಲ್ಲಿ ಬಳಕೆಯಾಗುತ್ತಿವೆ. ಮೊಬೈಲ್ ಬಳಕೆ ಕೆಲವರಿಗೆ ಸಾರ್ವಜನಿಕವಾಗಿ ಪ್ರತಿಷ್ಠೆಯ ವಿಷಯ ಕೂಡ ಆಗಿದೆ. 500 ರೂಪಾಯಿಯಿಂದ ಹಿಡಿದು 1.5 ಲಕ್ಷ ರೂಪಾಯಿಗಳವರೆಗೆ ಮೊಬೈಲ್ ಸೆಟ್ ಬಳಸುವವರಿದ್ದಾರೆ. ಮುಂಜಾನೆ ಎದ್ದ ತಕ್ಷಣ ನೋಡುವುದೇ ಮೊಬೈಲ್ ಸ್ಕ್ರೀನ್. ವಾಟ್ಸಾಪ್ನಲ್ಲಿ ಸ್ಟೇಟಸ್ ಬದಲಾಯಿಸುವುದು, ನೈಸ್ ಡಿ ಪಿ ಎಂದು ಸಂದೇಶ ಕಳಿಸುವುದು, ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಶುಭಾಶಯ ಕಳಿಸುವುದು, ಚರ್ಚೆ ಮಾಡುವುದು, ಒಬ್ಬರು ಕಳಿಸಿದ ಸಂದೇಶವನ್ನು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡುವುದು. ಹೀಗೆ ದಿನಕ್ಕೆ 16 ಗಂಟೆಗಳನ್ನು ಮೊಬೈಲ್ನಲ್ಲಿಯೇ ಕಳೆಯುವವರಿದ್ದಾರೆ. ಭಾರತದಲ್ಲಿಂದು 130 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಸುಮಾರು 60 ಕೋಟಿಯಷ್ಟು ಜನ ಸ್ಮಾರ್ಟ್ಫೋನ್ ಬಳಸುತ್ತಿದ್ದಾರೆ. ಹೀಗೆ ಮೊಬೈಲ್ ಬಳಕೆ ಅನ್ನುವುದು ಆಧುನಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಇಂದು ಜಗತ್ತಿನ ಎಲ್ಲ ದೇಶಗಳ ದೊಡ್ಡ ಮಾರುಕಟ್ಟೆ ಭಾರತವೂ ಒಂದಾಗಿದೆ. ಇಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು ಜನಜೀವನದ ಅವಿಭಾಜ್ಯ ಅಂಗಗಳಾಗಿಬಿಟ್ಟಿವೆ. ಅದರಲ್ಲೂ ದಿನಕ್ಕೆ 1 ರಿಂದ 5-6 ತಾಸುಗಳವರೆಗೆ ವಿವಿಧ ಉಪಯೋಗಗಳಿಗಾಗಿ ಮೊಬೈಲ್ ಫೋನ್ ಬಳಸುವಂತಾಗಿ ಬಿಟ್ಟಿದೆ. ಮಕ್ಕಳಿಂದ ವೃದ್ಧರವರೆಗೆ ಎಲ್ಲ ವಯೋಮಾನದವರನ್ನು ಆಕರ್ಷಿಸುತ್ತಿರುವ ಈ ನೂತನ ಸಂವಹನ ಸಾಧನ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತಿದೆ ಎಂದು ತಿಳಿದರೆ ಅಚ್ಚರಿಯಾಗುತ್ತದೆ. ಮೊಬೈಲ್ ಹಾವಳಿ ಕೇಳಿ ದಂಗಾಗಿ ಬಿಡುವ ಸರದಿ ಇಂದು ನಮ್ಮದಾಗಿದೆ. ಪ್ರಶ್ನೆ 2. ಮೊಬೈಲ್ ಎಂಬ ಮಾಂತ್ರಿಕ ಪೆಟ್ಟಿಗೆ ಬಳಕೆಗೆ ಬಂದ ಬಗ್ಗೆ ವಿವರಿಸಿ. ಉತ್ತರ: ಮೊಬೈಲ್ ಎಂಬ ಈ ಮಾಂತ್ರಿಕ ಪೆಟ್ಟಿಗೆ ಬಳಕೆಗೆ ಬಂದ ಸಂಗತಿ ಕುತೂಹಲಕಾರಿ ಸಂಗತಿಯಾಗಿದೆ. 1973 ರಲ್ಲಿ ಮೊಟ್ರೋಲಾ ಕಂಪನಿಯ ಜಾನ್ ಎಫ್ ಮಿಚ್ಚಿಲ್ ಮತ್ತು ಮಾರ್ಟಿನ್ ಕೂಪರ ಎನ್ನುವವರು 2 ಕಿಲೋಗ್ರಾಂ ತೂಕದ ಪ್ರಥಮ ಹ್ಯಾಂಡ್ಸೆಟ್ನ್ನು ಬಳಕೆಗೆ ತಂದರು. ಮೊಟ್ರೋಲಾ ಡೈನಾಟಾಕ್ 8000X ಎಂಬ ಮೊದಲ ಹ್ಯಾಂಡ್ಸೆಟ್ ಸೆಲ್ಯುಲರ್ ಫೋನ್ ಲ್ಯಾಂಡಲೈನ್ ಸಾರ್ವಜನಿಕರ ಬಳಕೆಗೆ ಲಭ್ಯವಾಯಿತು. 1917 ರಲ್ಲಿ ಸಂಶೋಧಕ ಎರಿಕ್ ಟೆಗರೆಸ್ಪಡ್ ಪಾಕೆಟ್ ಸೈಜ್ ಮಡಚುವ ಮೊಬೈಲ್ ಸೆಟ್ಟನ್ನು ಬಳಕೆಗೆ ತಂದ. 1918 ರಲ್ಲಿ ಜರ್ಮನಿಯ ಬರ್ಲಿನ್ ಮತ್ತು ಜೋಸೆನ್ ನಗರಗಳ ನಡುವೆ ಮಿಲಿಟರಿ ಟ್ರೇನ್ಗಳಲ್ಲಿ ವೈಯರ್ಲೆಸ್ ಮೊಬೈಲ್ಗಳನ್ನು ಬಳಸಲಾಗುತ್ತಿತ್ತು. ಮುಂದೆ ಎರಡನೆಯ ಮಹಾಯುದ್ಧದ ಕಾಲದಲ್ಲಿ 1939 ರಿಂದ 45 ರೇಡಿಯೋ ಟೆಲಿಫೋನ್ ಬಳಕೆಗೆ ಬಂದಿತು. 1979 ರ ನಂತರ ಅಡ್ವಾನ್ಸ್ ಮೊಬೈಲ್ ತಂತ್ರಜ್ಞಾನ ಬಳಕೆಗೆ ಬಂದಿತು. ಅನಂತರ ಫಸ್ಟ್ ಜನರೇಷನ್, 1991 ರ ನಂತರ 2G, ಸೆಕೆಂಡ್ ಜನರೇಷನ್, ಡಿಜಿಟಲ್ ಮೊಬೈಲ್ ಸರ್ವಿಸ್ ಬಂದವು. ಈಗ 2019 ರ ನಂತರ 5G ತಂತ್ರಜ್ಞಾನ ಕೂಡ ಬಳಕೆಯಲ್ಲಿದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ, ಲೇಖನದ ಸ್ವಾರಸ್ಯ ಕುರಿತು ನಿರೂಪಿಸಿ. ಅಥವಾ ಪ್ರಶ್ನೆ 2. ಮೊಬೈಲ್ ಫೋನ್ನ ಬಳಕೆ, ಹುಟ್ಟು, ಬೆಳವಣಿಗೆ, ಪ್ರಭಾವ, ಪ್ರಯೋಜನ ಹಾಗೂ ಪರಿಣಾಮಗಳನ್ನು ಕುರಿತು ವಿವೇಚಿಸಿ. ಅಥವಾ ಪ್ರೀತಿ 3. ಮೊಬೈಲ್ ಫೋನ್ನ ಒಳಿತು, ಕೆಡುಕುಗಳನ್ನು ಪ್ರಸ್ತುತ ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ, ಲೇಖನ ಹೇಗೆ ಪ್ರತಿಪಾದಿಸಿದೆ? ವಿವರಿಸಿ. ಉತ್ತರ: ಮೊಬೈಲ್ ಯುಗದಲ್ಲಿ ಮುನ್ನೆಚ್ಚರಿಕೆ ಜೆ. ಎಂ. ಚಂದುನವರ ಒಂದು ಪ್ರಮುಖ ಲೇಖನ. ಹೆಸರೇ ಸೂಚಿಸುವಂತೆ, ಇಂದಿನ ಮೊಬೈಲ್ ಯುಗದಲ್ಲಿ ಮೊಬೈಲ್ ಬಳಕೆ ಕುರಿತಂತೆ ತುಂಬಾ ಎಚ್ಚರಿಕೆ ಇರಬೇಕಾದ ಅಗತ್ಯವನ್ನು, ಅದರ ಹುಟ್ಟು, ಬೆಳವಣಿಗೆ, ಪ್ರಭಾವ, ಪ್ರಯೋಜನ ಹಾಗೂ ಪರಿಣಾಮಗಳನ್ನು ಅಥವಾ ಅದರ ಒಳಿತು, ಕೆಡುಕುಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ. ತಿರುಳು. ಮೊಬೈಲ್ ಬಳಕೆ ಇಂದು ವಿಶ್ವವ್ಯಾಪಿಯಾಗಿದೆ. ಇಂದು ಬಹುತೇಕ ಎಲ್ಲರ ಮನೆಯಲ್ಲಿ, ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ. ಹಳ್ಳಿಯಲ್ಲಿ ದನ ಮೇಯಿಸುವವರು ಹಾಗೂ ಕುರಿ ಕಾಯುವವರು ಮಾತ್ರವಲ್ಲ, ಎಲ್ಲ ವರ್ಗದ ಜನರ ಕೈಯಲ್ಲಿ ಇಂದು ಸಾಮಾನ್ಯ ಫೋನ್ನಿಂದ ಹಿಡಿದು ಸ್ಮಾರ್ಟ್ ಫೋನ್ಗಳಿವೆ. ಇಂದು ಆರ್ಥಿಕ ಅನುಕೂಲತೆಗೆ ಅನುಗುಣವಾಗಿ ಸಾದಾ ಮೊಬೈಲ್ ಮತ್ತು ವಾಟ್ಸಪ್, ಫೇಸ್ಬುಕ್ ಮುಂತಾದ ಸಾಮಾಜಿಕ ಮಾಧ್ಯಮಗಳನ್ನೊಳಗೊಂಡ ಇಂಟರ್ನೆಟ್ ಸೌಲಭ್ಯ ಹೊಂದಿರುವ ಸ್ಮಾರ್ಟ್ಫೋನ್ಗಳು ಅಧಿಕ ಸಂಖ್ಯೆಯಲ್ಲಿ ಬಳಕೆಯಾಗುತ್ತಿವೆ. ಭಾರತದಲ್ಲಿಂದು 130 ಕೋಟಿಗೂ ಅಧಿಕ ಜನಸಂಖ್ಯೆಯಲ್ಲಿ ಸುಮಾರು 60 ಕೋಟಿಯಷ್ಟು ಜನ ಸ್ಮಾರ್ಟ್ಫೋನ್ ಬಳಸುತ್ತಿದ್ದಾರೆ. ಹೀಗೆ ಮೊಬೈಲ್ ಬಳಕೆ ಅನ್ನುವುದು ಆಧುನಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಇಂದು ಜಗತ್ತಿನ ಎಲ್ಲ ದೇಶಗಳ ದೊಡ್ಡ ಮಾರುಕಟ್ಟೆಗಳಲ್ಲಿ ಭಾರತವೂ ಒಂದಾಗಿದೆ. ಇಂದು ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ಗಳು ಜನಜೀವನದ ಅವಿಭಾಜ್ಯ ಅಂಗಗಳಾಗಿಬಿಟ್ಟಿವೆ.
ಅದರಲ್ಲೂ ದಿನಕ್ಕೆ 1 ರಿಂದ 5 ತಾಸುಗಳವರೆಗೆ ವಿವಿಧ ಉಪಯೋಗಗಳಿಗಾಗಿ ಮೊಬೈಲ್ ಫೋನ್ ಬಳಸುವಂತಾಗಿ ಬಿಟ್ಟಿದೆ. ಮಕ್ಕಳಿಂದ ವೃದ್ಧರವರೆಗೆ ಎಲ್ಲ ವಯೋಮಾನದವರನ್ನು ಆಕರ್ಷಿಸುತ್ತಿರುವ ಈ ನೂತನ ಸಂವಹನ ಸಾಧನ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತಿದೆ ಎಂದು ತಿಳಿದರೆ ಅಚ್ಚರಿಯಾಗುತ್ತದೆ. ಮೊಬೈಲ್ ಹಾವಳಿ ಕೇಳಿ ದಂಗಾಗಿ ಬಿಡುವ ಸರದಿ ನಮ್ಮದು. ಮೊಬೈಲ್ ಬಳಕೆ ಇಂದು ಕೆಲವರಿಗೆ ಸಾರ್ವಜನಿಕವಾಗಿ ಪ್ರತಿಷ್ಠೆಯ ವಿಷಯವಾಗಿದೆ. 500 ರೂಪಾಯಿಯಿಂದ ಹಿಡಿದು 1.5 ಲಕ್ಷ ರೂಪಾಯಿಗಳವರೆಗೆ ಮೊಬೈಲ್ ಸೆಟ್ ಬಳಸುವವರಿದ್ದಾರೆ. ಮುಂಜಾನೆ ಎದ್ದ ತಕ್ಷಣ ನೋಡುವುದೇ ಮೊಬೈಲ್ ಸ್ಕ್ರೀನ್. ವಾಟ್ಸಾಪ್ನಲ್ಲಿ ಸ್ಟೇಟಸ್ ಬದಲಾಯಿಸುವುದು, ನೈಸ್ ಡಿ ಪಿ ಎಂದು ಸಂದೇಶ ಕಳಿಸುವುದು, ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಶುಭಾಶಯ ಕಳಿಸುವುದು, ಚರ್ಚೆ ಮಾಡುವುದು, ಒಬ್ಬರು ಕಳಿಸಿದ ಸಂದೇಶವನ್ನು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡುವುದು. ಹೀಗೆ ದಿನಕ್ಕೆ 16 ಗಂಟೆಗಳನ್ನು ಮೊಬೈಲ್ನಲ್ಲಿಯೇ ಕಳೆಯುವವರಿದ್ದಾರೆ. ಹುಟ್ಟಿದ ಮಗು ಕೂಡ ಅಂಬೆಗಾಲಿಡುವ ಮೊದಲೇ ಮೊಬೈಲ್ ಫೋನಿನತ್ತ ಆಕರ್ಷಣೆಗೆ ಒಳಗಾಗುತ್ತಿವೆ. ಕಿವಿಗೆ ಕೈಹಿಡಿದು ಮೊಬೈಲ್ ಹಿಡಿದಂತೆ ನಟಿಸಿ ದೊಡ್ಡವರಂತೆಯೇ ಫೋನಿನಲ್ಲಿ ಮಾತನಾಡುವಂತೆ ನಟಿಸುವ ಇಂದಿನ ಮಗುವನ್ನು ನೋಡಿದರೆ, ಅದು ಹುಟ್ಟಿದ ಮಸಗುವಿನ ಮೇಲೂ ಎಷ್ಟು ಗಾಢ ಪ್ರಭಾವ ಬೀರಿದೆ ಎಂಬುದರ ಅರಿವು ನಮಗಾಗುತ್ತದೆ. ಅಷ್ಟೇ ಅಲ್ಲ, ಪುಟ್ಟ ಮಗುವಿನ ಅಳು ನಿಲ್ಲಿಸಲು ಕೂಡ ಇದೊಂದು ಆಟಿಕೆಯ ಸಾಮಾನಾಗಿ ಬಿಟ್ಟಿದೆ. ಶಾಲೆಯ ಮುಖವನ್ನು ನೋಡುವ ಮೊದಲೇ ಇಂತಹ ಮಕ್ಕಳು ಪಟಪಟನೆ ಫೋನು ಬಳಸುವುದು ನಿಜಕ್ಕೂ ಒಂದು ಆಶ್ಚರ್ಯದ ಸಂಗತಿಯೇ ಸರಿ. ಸಾಲದ್ದಕ್ಕೆ ಕೋವಿಡ್ ಕಾಲದ ಆನ್ಲೈನ್ ತರಗತಿಗಳ ನೆಪದಲ್ಲಿ ಮಕ್ಕಳ ಕೈಗೆ ಸಲೀಸಾಗಿ ಫೋನು ವರ್ಗಾವಣೆಯಾಗಿ ಮೊಬೈಲ್ ಅವರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಿಟ್ಟಿದೆ. ಈಗ ಶಾಲೆ ಆರಂಭವಾದರೂ ಮೊಬೈಲ್ ಅವರಿಗೆ ಕೇವಲ ಶಾಲೆಯ ಹೋಂವರ್ಕ್ ಮಾಡಲು ಮಾತ್ರವಲ್ಲ, ಮನರಂಜನೆಗೆ, ಶಾರ್ಟ್ ವಿಡಿಯೋಗಳನ್ನು ನೋಡಲು, ಹಾಡು ಕೇಳಲು, ಯೂಟ್ಯೂಬಿನಲ್ಲಿ ಕಾರ್ಟೂನ್, ಚಲನಚಿತ್ರ ವೀಕ್ಷಿಸಲು ಎಲ್ಲದಕ್ಕೂ ಬೇಕು. ಒಂದು ಅಧ್ಯಯನ ಪ್ರಕಾರ ಜಗತ್ತಿನಲ್ಲಿ 76% ಮಕ್ಕಳು ಸ್ಮಾರ್ಟ್ಫೋನ್ ಹೊಂದಿದ್ದು 55% ಮಕ್ಕಳು ನಿತ್ಯ 30 ನಿಮಿಷ ಬಳಸುತ್ತಾರೆ. 2797 ಮಕ್ಕಳು 30 ರಿಂದ 60 ನಿಮಿಷ ಮೊಬೈಲ್ ಬಳಸಿದರೆ, 11% ಮಕ್ಕಳು 60 ರಿಂದ 90 ನಿಮಿಷ ಮೊಬೈಲ್ ಬಳಸುತ್ತಾರೆ. ಮತ್ತು 4% ಮಕ್ಕಳು 90 ನಿಮಿಷಗಳಿಗಿಂತ ಹೆಚ್ಚು ವೇಳೆಯನ್ನು ಮೊಬೈಲ್ ಬಳಕೆಗೆ ವ್ಯಯ ಮಾಡುತ್ತಾರೆ. ಮೇಲ್ನೋಟಕ್ಕೆ ಇದು ನಮ್ಮ ಪಾರಂಪರಿಕ ಕೌಟುಂಬಿಕ ಮೌಲ್ಯಗಳನ್ನು ಶಿಥಿಲಗೊಳಿಸುವುದು ಗೋಚರವಾಗುತ್ತಿದೆ. ಹಾಗೆ ನೋಡಿದರೆ ಟಿ.ವಿ ನಮ್ಮ ಮನೆಗಳ ಹಜಾರ ಪ್ರವೇಶಿಸಿದಾಗಲೇ ಈ ಎಚ್ಚರಿಕೆಯ ಘಂಟೆ ಬಾರಿಸತೊಡಗಿತ್ತು. ಇದೀಗ ಮೊಬೈಲ್ ಫೋನ್ ಕೂಡ ಇಂಥ ಬೆಳವಣಿಗೆಗಳಿಗೆ ಇಂಬು ನೀಡಿದಂತಾಗಿದೆ. ನೆರೆಹೊರೆಯವರ ಜತೆಗಿನ ಸಂಪರ್ಕ, ಸಂಬಂಧಿಕರ ಮನೆಗಳಿಗೆ ಭೇಟಿ, ಊರಿನ ಸೌಹಾರ್ದಕ್ಕೆಂದು ಸೇರುವ ಸಮಾರಂಭಗಳ ಮೇಲೆಲ್ಲ ಇದರ ಛಾಪು ಇದ್ದೇ ಇದೆ. ಇದರಿಂದ ನಮ್ಮ ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಕೂಡ ತೀವ್ರ ಪರಿಣಾಮ ಬೀರಿದೆ. ಕುಟುಂಬದಲ್ಲಿ ಮಕ್ಕಳು ಮೊಮ್ಮಕ್ಕಳು ಒಟ್ಟಿಗೆ ಕುಳಿತು ಪರಸ್ಪರ ಸಂಭಾಷಣೆ ನಡೆಸಿ ಎಷ್ಟು ಕಾಲ ಸಂದಿತೋ. ಆದರೆ ಈಗ ಮೊಬೈಲ್, ಟಿ.ವಿ ಬಂದ ಮೇಲೆ ಇದು ಕಡಿಮೆಯಾಗತೊಡಗಿದೆ. ಎಲ್ಲರೂ ಅವರವರ ಮೊಬೈಲ್ ಫೋನಿನಲ್ಲಿ ಅವರದೇ ಒಂದು ಲೋಕ ಸೃಷ್ಟಿಸಿಕೊಂಡು ಅದರಲ್ಲಿ ತಲ್ಲೀನರಾಗಿ ಬಿಡುವುದು ಸಾಮಾನ್ಯವಾಗಿದೆ. ಕವಿಗಳು ಈಗ ಮೊಬೈಲ್ಮಯ ಜಗತ್ತಿನ ಬಗ್ಗೆ ಚುಟುಕು, ಕಾವ್ಯ ರಚಿಸುವಂತಾಗಿದೆ. ಮೊಬೈಲ್ನ ಸುತ್ತ ಹೆಣೆದ ಹಾಸ್ಯ ಪ್ರಸಂಗಗಳು ಗಂಭೀರ ಮುಖಗಳ ಮೇಲೆ ನಗುವರಳಿಸುವಂತಾಗಿದೆ. ಮೊಬೈಲ್ ಎರಡನೇ ಹೆಂಡತಿ ಇದ್ದಂತೆ ಎಂದು ಹೇಳುವವರನ್ನು ಕೂಡ ನೋಡಿದರೆ ಇದರ ಪ್ರಭಾವ ಅರ್ಥವಾಗುತ್ತದೆ. ಮೊಬೈಲ್ ಬಳಕೆಯಿಂದ ಹಲವಾರು ಅನುಕೂಲಗಳೂ ಉಂಟು, ಹಾಗೂ ಹಲವಾರು ದುರುಪಯೋಗಗಳೂ ಉಂಟು. ಸಂಪರ್ಕ ಸಾಧನೆ, ಸಾಮಾಜಿಕ ಮಾಧ್ಯಮ, ಆನ್ಲೈನ್ ಶಿಕ್ಷಣ, ಫೋಟೋ, ವಿಡಿಯೋ, ಮನರಂಜನೆ, ವಿಡಿಯೋ ಗೇಮ್ಸ್, ಜಿ.ಪಿ.ಎಸ್. ಸೌಲಭ್ಯ, ವ್ಯವಹಾರ ವಿಸ್ತರಣೆ, ಆನ್ಲೈನ್ ಮೂಲಕ ಹಣ ಗಳಿಕೆ, ಭದ್ರತೆ, ಡಿಜಿಟಲ್ ಮಾಧ್ಯಮದ ಬಳಕೆ, ಮಾಹಿತಿ ಕೇಂದ್ರ, ಬ್ಲಾಗ್ ಬರಹ, ಆನ್ಲೈನ್ ಬ್ಯಾಂಕಿಂಗ್ ಇವು ಮೊಬೈಲ್ ಫೋನ್ ಒದಗಿಸುವ ಹಲವು ಅನುಕೂಲಗಳು. ರಸ್ತೆ ಅಪಘಾತಗಳು, ಈ ಕ್ಷಣದ ಖುಷಿ ಬಿಡಿಸಲಾಗದ ಚಟ ಅಥವಾ ಗೀಳಾಗಿರುವುದು ಇವು ಮೊಬೈಲ್ ಫೋನ್ ಒದಗಿಸುವ ಹಲವು ದುರುಪಯೋಗಗಳು. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಇತರ ಕೊಡುಕೊಳ್ಳುವಿಕೆ, ಮಾರಾಟ ಪ್ರಕ್ರಿಯೆಗಳಂತಹ ವ್ಯವಹಾರಗಳಲ್ಲಿ ಮೊಬೈಲ್ ವರದಾನ ಹೇಗೋ ಅಂತೆಯೇ ಶಾಪವೂ ಆಗಿದೆ. ತಂತ್ರಜ್ಞಾನದ ಅರಿವು ಅಷ್ಟಾಗಿ ಇಲ್ಲದ ಮೊಬೈಲ್ ಬಳಕೆಯ ಸಂಪೂರ್ಣ ಜ್ಞಾನವಿರದ, ಮುಗ್ಧ ಜನರು, ಹಿರಿಯರು, ಗೃಹಿಣಿಯರು ವಂಚನೆಗೊಳಗಾಗಿ ಲಕ್ಷಗಟ್ಟಲೆ ಹಣ ಕಳೆದುಕೊಂಡಿದ್ದಾರೆ. ಜಾಗೃತಗೊಳಿಸುವ ಕೆಲಸವು ಹಲವಾರು ಆರ್ಥಿಕ ಸಂಘ ಸಂಸ್ಥೆಗಳು ಮೂಲಕ ಸಾಗಿದೆಯಾದರೂ ವಂಚನೆಯ ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ಬೆಳಕಿಗೆ ಬಾರದೆ ಎಷ್ಟೋ ಪ್ರಕರಣಗಳು ನಡೆಯುತ್ತಲೇ ಇವೆ. ಪ್ರಶ್ನೆ 2, ಮೊಬೈಲ್ ಫೋನ್ ಒದಗಿಸುವ ಹಲವು ಅನುಕೂಲಗಳನ್ನು ಕುರಿತು ವಿವರಿಸಿ. ಉತ್ತರ: ಮೊಬೈಲ್ ಫೋನ್ ಹಲವು ಅನುಕೂಲಗಳನ್ನು ಒದಗಿಸುತ್ತಿದ್ದು, ಅವು ಈ ಕೆಳಗಿನಂತಿವೆ. ಮೊಬೈಲ್ ಫೋನ್ ಒದಗಿಸುವ ಹಲವು ಅನುಕೂಲಗಳು:
ಸಮ 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 ಸಂಪರ್ಕ ಸಾಧನ ಸಮ 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 ಮೊಬೈಲ್ ಫೋನ್ನಿಂದ ಕ್ಷಣಾರ್ಧದಲ್ಲಿ ಯಾವುದೇ ವ್ಯಕ್ತಿಯನ್ನು ಸಂಪರ್ಕಿಸಬಹುದು ಮತ್ತು ವಿಡಿಯೋ ಕಾಲ್ ಮಾಡಬಹುದು. ಇದು ಎಲ್ಲ ಕ್ಷೇತ್ರಗಳ ವ್ಯವಹಾರ ಸಂಪರ್ಕಕ್ಕೆ ಅನುಕೂಲವಾಗಿದೆ. ಕುಟುಂಬದ ಸದಸ್ಯರು ವ್ಯವಹಾರ, ಉದ್ಯೋಗ, ಶಿಕ್ಷಣದ ಸಲುವಾಗಿ ದೂರದ ಸ್ಥಳಗಳಿಗೆ ಹೋದಾಗ ಅವರನ್ನು ಸಂಪರ್ಕಿಸಲು, ಅವರ ಸುರಕ್ಷತೆ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಅನುಕೂಲ. ಸಾಮಾಜಿಕ ಮಾಧ್ಯಮ ಸಮ 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 ಫೇಸ್ಬುಕ್, ವಾಟ್ಸಾಪ್, ಟೆಲಿಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್ಗಳಂತಹ ಸಾಮಾಜಿಕ ಮಾಧ್ಯಮಗಳ ಬಳಕೆಗೂ ಮೊಬೈಲ್ ಬಹಳ ಉಪಕಾರಿಯಾಗಿದೆ. ಆನ್ಲೈನ್ ಶಿಕ್ಷಣ ಸಮ 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 ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಮೊಬೈಲ್ ಮೂಲಕ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲು ಪ್ರಾರಂಭಿಸಲಾಯಿತು. ಅದು ಈಗ ಕಡಿಮೆಯಾಗಿದ್ದರೂ ಕೂಡ ಉನ್ನತ ಶಿಕ್ಷಣದಲ್ಲಿ ವಿವಿಧ ವಿಷಯಗಳ ವೆಬಿನಾರ್ಗಳು ಆನ್ಲೈನ್ ಮೂಲಕ ನಡೆಯುತ್ತವೆ. ವಿದ್ಯಾರ್ಥಿಗಳಿಗೆ ಅಸೈನ್ಮೆಂಟ್ ವಿಡಿಯೋ ಪಾಠಗಳು ನಿರಂತರವಾಗಿ ನಡೆಯುತ್ತವೆ. ಫೋಟೋ, ವಿಡಿಯೋ ಸಮ 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 ಸ್ಮಾರ್ಟ್ಫೋನ್ಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಉತ್ತಮ ಗುಣಮಟ್ಟದ ಸ್ಪಷ್ಟ ಫೋಟೋ ಮತ್ತು ವಿಡಿಯೋ ತೆಗೆಯುವ ಸೌಲಭ್ಯವಿದ್ದು, ಎಲ್ಲರೂ ಹೆಚ್ಚಾಗಿ ಬಳಸುತ್ತಾರೆ. ಯುವ ಜನತೆಯಂತೂ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಮುಂತಾದವುಗಳಲ್ಲಿ ತಮ್ಮ ಫೋಟೋ, ವಿಡಿಯೋಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡುವುದು, ಅವುಗಳಿಗೆ ಲೈಕ್ಗಳು ಎಷ್ಟು ಬಂದಿವೆ, ಎಷ್ಟು ಜನ ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಎಂದು ನೋಡುವುದು, ತಕ್ಕ ಉತ್ತರ ನೀಡುವುದು ಮುಂತಾದವೆಲ್ಲ ಸಾಮಾಜಿಕ ಮಾಧ್ಯಮಗಳಿಗೆ ಅಡಿಯಾಳಾಗುವಂತೆ ಮಾಡಿದೆ. ಸಮಾಜ ಹೀಗೆ ಇದೆ ಎಂಬ ಭ್ರಮೆಯೂ ಇಂಥವರಲ್ಲಿ ಆವರಿಸಿದೆ. ಮನರಂಜನೆ ಸಮ 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 ಮೊಬೈಲ್ ಇಂದು ಮನರಂಜನಾ ಮಾಧ್ಯಮ ಕೂಡ ಆಗಿದೆ. ಸಂಗೀತ, ಹಾಡು, ವಿಡಿಯೋ, ಸಿನಿಮಾಗಳನ್ನು ಜನ ಹೆಚ್ಚು ನೋಡುತ್ತಾರೆ. ಅಂತರ್ಜಾಲದ ಮೂಲಕ ಬೇಕಾದವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಮತ್ತೆ ನೋಡುತ್ತಾರೆ. ವಿಡಿಯೋ ಗೇಮ್ಸ್ ಸಮ 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 ಇತ್ತೀಚೆಗೆ ಯುವಜನತೆ ಮೊಬೈಲ್ನ ವಿಡಿಯೋ ಗೇಮ್ಸ್ನಲ್ಲಿ ಪಾಲ್ಗೊಳ್ಳುವುದು ಸಹ ಹೆಚ್ಚುತ್ತಿದೆ. ಇದು ಇಂದು ಎಷ್ಟು ಅಪಾಯಕಾರಿಯಾಗಿದೆ ಎಂದರೆ ಶಾಲಾ ಮಕ್ಕಳು ಹಾಗೂ ಪದವಿ ವಿದ್ಯಾರ್ಥಿಗಳು ರಾತ್ರಿ ಇಡೀ ಇಂತಹ ಆಟಗಳನ್ನು ಮೊಬೈಲ್ನಲ್ಲಿ ಆಡುತ್ತಿರುವುದು ಬೆಳಕಿಗೆ ಬಂದಿದೆ. ಮಾತ್ರವಲ್ಲ, ಇದಕ್ಕೆ ಅಡಿಕ್ಟ್ ಆಗಿರುವುದು ತುಂಬಾ ಅಪಾಯಕಾರಿ. ಪಬ್ಜಿ ಗೇಮ್ಸ್ ನಂತಹ ಅಪಾಯಕಾರಿ ಆಟಗಳು ಹಲವಾರು ವಿದ್ಯಾರ್ಥಿಗಳ ಜೀವನವನ್ನೇ ಬಲಿ ಪಡೆದಿದ್ದು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿಷೇಧಿಸಬೇಕು ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಇದಲ್ಲದೆ ಹೆಚ್ಚಿನ ಗೇಮ್ಸ್ಗಳು ಹಿಂಸೆಯನ್ನು ವೈಭವೀಕರಿಸಿ, ಹಿಂಸಾತ್ಮಕ ಧೋರಣೆಯನ್ನು ಪ್ರಚೋದಿಸುತ್ತವೆ ಎಂಬ ಆರೋಪದಲ್ಲೂ ಸತ್ಯವಿದೆ. ಇವುಗಳ ಕುರಿತು ಅನೇಕ ಅಧ್ಯಯನಗಳು ನಡೆದಿರುವುದು ಈ ಆರೋಪಗಳಿಗೆ ಪುಷ್ಟಿ ಒದಗಿಸುವಂತಿವೆ. ಜಿ.ಪಿ.ಎಸ್. ಸೌಲಭ್ಯ ಸಮ 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 ಯಾವುದಾದರೂ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಾವು ತಲುಪುವ ಮಾರ್ಗಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಗುರುತಿಸಲು ಜಿ.ಪಿ.ಎಸ್. ಸೌಲಭ್ಯ ಬಹಳ ಅನುಕೂಲವಾಗಿದೆ. ವ್ಯವಹಾರ ವಿಸ್ತರಣೆ ಸಮ 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 ಆನ್ಲೈನ್ ಬುಕ್ಕಿಂಗ್ ಮೂಲಕ ಹಾಗೂ ವ್ಯವಹಾರ ಕುದುರಿಸಲು ತುಂಬಾ ಅನುಕೂಲವಾಗಿದೆ. ಆನ್ಲೈನ್ ಆರ್ಡರ್ ಮತ್ತು ಬುಕ್ಕಿಂಗ್ ಮತ್ತು ಪೇಮೆಂಟ್ ಮಾಡುವ ಸೌಲಭ್ಯದಿಂದಾಗಿ ಮನೆಗೆ ನೇರವಾಗಿ ಸಂಬಂಧಿಸಿದ ವಸ್ತುಗಳನ್ನು ತರಿಸಲು ಅನುಕೂಲವಾಗಿದೆ. ಆನ್ಲೈನ್ ಮೂಲಕ ಹಣ ಗಳಿಕೆ ಸಮ 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 ಇಂದು ವಿವಿಧ ಕಂಪನಿಗಳು ಆನ್ಲೈನ್ ಮೂಲಕ ಯೋಜನೆಗಳನ್ನು ರೂಪಿಸಿ ಜನರ ಮೂಲಕ ಹಣ ಗಳಿಸುತ್ತಿವೆ. ಭದ್ರತೆ ಪಡೆಯಲು ಸಮ 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 ತುರ್ತು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಲು ಹಾಗೂ ಮಾಹಿತಿ ತಿಳಿಸಲು ಕೂಡ ಮೊಬೈಲ್ ತುಂಬಾ ಅನುಕೂಲವಾಗಿದೆ. ಡಿಜಿಟಲ್ ಮಾಧ್ಯಮದ ಬಳಕೆ ಸಮ 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 ಅಂತರ್ಜಾಲ ಆಧಾರಿತ ಡಿಜಿಟಲ್ ಮಾಧ್ಯಮ ಇಂದು ಹೆಚ್ಚು ಬಳಕೆಗೆ ಬಂದಿದೆ. ಆನ್ಲೈನ್ ಸುದ್ದಿ ಪತ್ರಿಕೆ, ವೆಬ್ಸೈಟ್, ರೇಡಿಯೋ ಮತ್ತು ಟಿವಿ ಪ್ರಸಾರವನ್ನು ಮೊಬೈಲ್ನಲ್ಲಿ ನೋಡಬಹುದಾಗಿದೆ. ಮಾಹಿತಿ ಕೇಂದ್ರ ಗೂಗಲ್ ಮೂಲಕ ಯಾವುದೇ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಪಡೆಯಬಹುದಾಗಿದೆ. ಆದರೆ ಇದು ಪೂರ್ತಿ ಖಚಿತವಾದುದಲ್ಲ ಎಂಬುದನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಬ್ಲಾಗ್ ಬರಹ ಸಮ 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 ಬ್ಲಾಗ್ ಮೂಲಕ ಪ್ರತಿಯೊಬ್ಬರು ತಮ್ಮ ಬರಹಗಳನ್ನು ಬರೆಯಲು ಅವಕಾಶವಿದ್ದು,
ವಿಷಯವಾರು ಬ್ಲಾಗ್ಗಳು ಪ್ರಚಲಿತದಲ್ಲಿವೆ. ಆನ್ಲೈನ್ ಬ್ಯಾಂಕಿಂಗ್ ಸಮ 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 ಸಮ. ಗ್ರಾಹಕರು ಇಂದು ಎಲ್ಲ ಬ್ಯಾಂಕ್ಗಳ ವ್ಯವಹಾರಗಳನ್ನು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಮಾತ್ರವಲ್ಲದೆ ಪೇಟಿಎಂ ಮೂಲಕ ಮಾಡಲು ಅನುಕೂಲವಾಗಿದೆ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಇತರ ಕೊಡುಕೊಳ್ಳುವಿಕೆ, ಮಾರಾಟ ಪ್ರಕ್ರಿಯೆಗಳಂತಹ ವ್ಯವಹಾರಗಳಲ್ಲಿ ಮೊಬೈಲ್ ವರದಾನ ಹೇಗೋ ಅಂತೆಯೇ ಶಾಪವೂ ಆಗಿದೆ. ತಂತ್ರಜ್ಞಾನದ ಅರಿವು ಅಷ್ಟಾಗಿ ಇಲ್ಲದ ಮೊಬೈಲ್ ಬಳಕೆಯ ಸಂಪೂರ್ಣ ಜ್ಞಾನವಿರದ ಮುಗ್ಧ ಜನರು, ಹಿರಿಯರು, ಗೃಹಿಣಿಯರು ವಂಚನೆಗೊಳಗಾಗಿ ಲಕ್ಷಗಟ್ಟಲೆ ಹಣ ಕಳೆದುಕೊಂಡಿದ್ದಾರೆ. ಜಾಗೃತಗೊಳಿಸುವ ಕೆಲಸವು ಹಲವಾರು ಆರ್ಥಿಕ ಸಂಘ ಸಂಸ್ಥೆಗಳ ಮೂಲಕ ಸಾಗಿದೆಯಾದರೂ ವಂಚನೆಯ ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ಬೆಳಕಿಗೆ ಬಾರದೆ ಎಷ್ಟೋ ಪ್ರಕರಣಗಳು ನಡೆಯುತ್ತಲೇ ಇವೆ. ಪ್ರಶ್ನೆ 3. ಮೊಬೈಲ್ ಫೋನ್ ಒದಗಿಸುವ ಹಲವು ದುರುಪಯೋಗಗಳನ್ನು ಕುರಿತು ವಿವರಿಸಿ. ಉತ್ತರ: ಮೊಬೈಲ್ ಫೋನ್ ಹಲವು ದುರುಪಯೋಗಗಳನ್ನು ಒದಗಿಸುತ್ತಿದ್ದು, ಅವು ಈ ಕೆಳಗಿನಂತಿವೆ. ಮೊಬೈಲ್ ಫೋನ್ ಒದಗಿಸುವ ಹಲವು ದುರುಪಯೋಗ. ಸಮ 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 ಸಮ. ವಿದ್ಯಾರ್ಥಿಗಳು ಹಣ ಮತ್ತು ಅಭ್ಯಾಸದ ಸಮಯಗಳನ್ನು ಬಹುಪಾಲು ಮೊಬೈಲಿಗೆ ಮೀಸಲಾಗಿಸಿ ವೃಥಾ ಕಾಲಹರಣ ಮಾಡುವಂತಾಗಿದೆ. ತಮ್ಮ ಅಭ್ಯಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ಜೀವನದ ಬಗೆಗೆ ಗಂಭೀರವಾಗಿಲ್ಲ. ಯಾವುದೇ ವಿಷಯವೂ ಸಲೀಸಾಗಿ ತಮ್ಮ ಬೆರಳ ತುದಿಯಲ್ಲೇ ಲಭ್ಯವಾಗುತ್ತದೆ ಎಂಬ ಭ್ರಮೆಯಲ್ಲಿ ಶಿಕ್ಷಣವನ್ನು ತುಂಬ ಲಘುವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಅನಾಯಾಸವಾಗಿ ಕ್ಷಣಮಾತ್ರದಲ್ಲಿ ಟೈಪ್ ಮಾಡಿಕೊಡುವ, ಎಲ್ಲ ಪುಸ್ತಕಗಳ ಪುಟಗಳು ಅಕ್ಷರರೂಪದಲ್ಲಿ ಸ್ಕ್ಯಾನ್ ಆಗಿ ಬಿಡುವ, ಎಂಥ ಬರಹವೂ ಕ್ಷಣಮಾತ್ರದಲ್ಲಿ ಬೇಕಾದ ಭಾಷೆಗೆ ಅನುವಾದ ಮಾಡಿಕೊಡಬಲ್ಲ ಚತುರ ಸ್ನೇಹಿತನಂತೆ ತಮ್ಮ ಸ್ಮಾರ್ಟ್ಫೋನ್ ಎಂದು ಅದರ ಮೇಲೆ ತುಂಬ ಅವಲಂಬಿತರಾಗಿದ್ದಾರೆ. ಯಂತ್ರಗಳು ಎಷ್ಟೆಂದರೂ ಯಾಂತ್ರಿಕವಾಗಿ ಕೆಲಸ ಮಾಡಿಕೊಡಬಲ್ಲವು. ಮಾನವನ ಮಿದುಳಿನ ಸ್ಥಾನವನ್ನು ಇದುವರೆಗೆ ಯಾವ ರೋಬೋ, ಕೃತಕ ಬುದ್ಧಿಮತ್ತೆಯೂ ಸಂಪೂರ್ಣವಾಗಿ ತುಂಬಲಾಗಿಲ್ಲ. ವಿಜ್ಞಾನ ಅಧ್ಯಯನಗಳಲ್ಲಿ ಪ್ರಗತಿ ಸಾಧಿಸಿದೆ. ಹೀಗೆ ಮುಂದುವರಿದರೆ ಮುಂದೊಂದು ದಿನ ಏನೆಲ್ಲ ಸಾಧ್ಯವಾಗಬಹುದು. ಸದ್ಯಕ್ಕೆ ಯಂತ್ರಗಳಿಗೆ ಅವುಗಳದೇ ಮಿತಿಯಿದೆ ಎಂಬ ಅರಿವಿಲ್ಲದೆ ತಮ್ಮ ಬದಲಿಗೆ ಇಂತಹ ಸಲಕರಣೆಗಳನ್ನು ಬಳಸುವುದಾದರೆ ಅಪಾಯಕ್ಕೆ ಆಹ್ವಾನವಿತ್ತಂತೆಯೇ ಸೈ. ಚಾಟ್ ಜಿಪಿಟಿಯಂತಹ ಓಪನ್ ಎಐ ಎಂಬ ಸಿದ್ಧಜ್ಞಾನ ಒದಗಿಸುವ ತಾಣ ಇನ್ನೂ ತನ್ನನ್ನು ತಾನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಸಾಗಿರುವ ಸಾಧ್ಯತೆ ಇದೆ. ಎಂತೆಂತಹ ಪರೀಕ್ಷೆಗಳನ್ನೇ ಇದನ್ನು ನಂಬಿ ಪಾಸು ಮಾಡಿರುವ ವಿದ್ಯಾರ್ಥಿಗಳಿದ್ದಾರಂತೆ. ಆದರೆ ಇದು ಕೈಯಲ್ಲಿರುವ ಕೆಲಸವನ್ನೇ ಕಸಿದುಕೊಳ್ಳುವಂತಹ ಕಿತಾಪತಿ ನಡೆಸುವ ಸಂಭವಿಸಿವಿದೆ. ಪರದೆಯ ಮೇಲೆ ಮೂಡುವ ಅಕ್ಷರಗಳನ್ನೆಲ್ಲ ಕಣ್ಣುಮುಚ್ಚಿ ನಂಬಿದರೆ ಅವರಂಥ ಮೂರ್ಖರು ಬೇರೊಬ್ಬರಿರಲಾರರು. ರಸ್ತೆ ಅಪಘಾತಗಳು ಸಮ 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 ಸಮ. ಕೈಯಲ್ಲಿ ಹಿಡಿದುಕೊಂಡಿರಲಿ, ಇಲ್ಲವೇ ಕೈಗಳ ನೆರವಿಲ್ಲದೆ ಕಿವಿಗೆ ಆನಿಸಿಕೊಂಡು ಅಥವಾ ಇಯರ್ಫೋನ್ ಬಳಸಿರಲಿ ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಬಳಸುವುದರಿಂದ ಗಮನ ಬೇರೆಡೆ ತಿರುಗುವ ಕಾರಣ ರಸ್ತೆ ಅಪಘಾತಗಳಾಗುವ ಸಾಧ್ಯತೆ 3 ರಿಂದ 4 ಪಟ್ಟು ಹೆಚ್ಚಾಗಿದೆ ಎಂದು ಸಂಶೋಧನೆ ಹೇಳುತ್ತವೆ. ಈ ಕ್ಷಣದ ಖುಷಿ ಬಿಡಲಾಗದ ಚಟವಾದರೆ, ಗೀಳಾದರೆ ಸಮ 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 ಸಮ. ಎಷ್ಟು ಹೊತ್ತು ಮೊಬೈಲ್ ಕೈಯಲ್ಲಿರುತ್ತದೆ, ದಿನವೊಂದಕ್ಕೆ ಮೊಬೈಲಿನಿಂದ ಎಷ್ಟು ಕರೆಗಳನ್ನು ಮಾಡುವುದು ಅಥವಾ ಸ್ವೀಕರಿಸುವುದು ನಡೆಯುತ್ತದೆ, ಅದು ಒಂದೊಂದು ಕರೆಗೆ ತೆಗೆದುಕೊಳ್ಳುವ ಸಮಯವೆಷ್ಟು ಎನ್ನುವ ಅಂಶಗಳು ವ್ಯಕ್ತಿಯ ಆರೋಗ್ಯ ಸಂಬಂಧಿ ಅಪಾಯಗಳನ್ನು ನಿರ್ಧರಿಸುವ ಮುಖ್ಯ ಅಂಶಗಳಾಗುತ್ತವೆ. ಸೆಲ್ ಫೋನ್ ಬಳಕೆದಾರರು ಮೊಬೈಲ್ ಟವರಿನಿಂದ ಎಷ್ಟು ದೂರದಲ್ಲಿ ಇರುತ್ತಾರೆ, ಎಂತಹ ತಂತ್ರಜ್ಞಾನ ಇರುವ ಸ್ಮಾರ್ಟ್ ಫೋನ್ ಬಳಸುತ್ತಾರೆ, ತಮ್ಮ ಫೋನು ಬಳಸುವಾಗಲೂ ಅದನ್ನು ಎಷ್ಟು ಹತ್ತಿರ ಇರಿಸಿಕೊಳ್ಳುವ ಅಭ್ಯಾಸವಿದೆ, ಆ ಫೋನಿನಿಂದ ಹೊರಹೊಮ್ಮುವ ರೇಡಿಯೋ ತರಂಗದ ಶಕ್ತಿವಲಯಕ್ಕೆ ಎಷ್ಟರ ಮಟ್ಟಿಗೆ ತಮ್ಮನ್ನು ಒಡ್ಡಿಕೊಳ್ಳುವರು ಎಂಬುದನ್ನು ನಿರ್ಧರಿಸುತ್ತದೆ. ಮೊಬೈಲ್ನ ಅತಿಯಾದ ಬಳಕೆ ಮಿದುಳಿನ ಕ್ಯಾನ್ಸರ್ಗೆ ಕಾರಣವಾಗುತ್ತದೆಂದು ತಿಳಿದುಬಂದಿದೆ. ದೊಡ್ಡವರಿಗಿಂತ ಮಕ್ಕಳಲ್ಲಿ ಮಿದುಳಿನ ಕ್ಯಾನ್ಸರ್ನ ಅಪಾಯ ಹೆಚ್ಚು. ಮಕ್ಕಳ ನರವ್ಯೂಹ ವ್ಯವಸ್ಥೆ ಇನ್ನೂ ಬೆಳವಣಿಗೆಯ ಹಂತದಲ್ಲಿರುವ ಕಾರಣ ಕ್ಯಾನ್ಸರ್ ಬೆಳೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ (IARC) 2011 ರಲ್ಲಿ ಮೊಬೈಲ್ ಫೋನ್ ವಿಕಿರಣದಿಂದ ಕ್ಯಾನ್ಸರ್ ಕಾರಕ ಸಾಧ್ಯತೆಗಳನ್ನು ಗುರುತಿಸಿದ್ದು, ಸುದೀರ್ಘ ಕಾಲದವರೆಗೆ ಮೊಬೈಲ್ ಫೋನ್ ಬಳಸುವವರ ಆರೋಗ್ಯ ಸಮಸ್ಯೆಗಳ ಮೇಲೆ ಮತ್ತಷ್ಟು ಅಧ್ಯಯನಗಳು ನಡೆಯಬೇಕಿದೆ. ದಿ ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ (ACS) ಇದನ್ನು ತಳ್ಳಿಹಾಕದಿದ್ದರೂ ಈ ಕುರಿತು ಹೆಚ್ಚಿನ ತನಿಖೆ ನಡೆಯಬೇಕು ಎಂದು ಆಶಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಯುವಜನರ ಮೇಲೆ ಮೊಬೈಲ್ ಫೋನ್ ಉಂಟುಮಾಡುವ ಪರಿಣಾಮಗಳ ಕುರಿತು ಇನ್ನಷ್ಟು ಅಧ್ಯಯನಗಳನ್ನು ಉತ್ತೇಜಿಸುತ್ತಿದೆ. ಮಿದುಳಿನ ಚಟುವಟಿಕೆ,
ಪ್ರತಿಕ್ರಿಯಿಸುವ ಸಮಯ ಮತ್ತು ನಿದ್ರಾ ಸಮಯದ ಮಾದರಿಗಳು ಸೇರಿದಂತೆ ಮೊಬೈಲ್ ಫೋನ್ ಬಳಕೆಯಿಂದ ಉಂಟಾಗುವ ಪ್ರತಿಕೂಲ ಆರೋಗ್ಯ ಸಮಸ್ಯೆಗಳ ಕುರಿತು ವಿಜ್ಞಾನಿಗಳು ಈಗಾಗಲೇ ವರದಿ ನೀಡಿದ್ದಾರೆ. ಇದನ್ನು ಖಚಿತಪಡಿಸುವ ಹೆಚ್ಚಿನ ಅಧ್ಯಯನಗಳು ನಡೆಯಬೇಕಿದೆ. ಪಾರ್ಕಿನ್ಸನ್ ಮತ್ತು ಅಲ್ಟಿಮ್ ಕಾಯಿಲೆಗೂ ಮೊಬೈಲಿನ ಬಳಕೆಗೂ ನಂಟು ಕಂಡುಬಂದಿದೆ. ತುಂಬಾ ಹೊತ್ತು ಮೊಬೈಲ್ ಕಿವಿಗಂಟಿಸಿಕೊಂಡಿದ್ದರೆ ಕಿವಿಯು ಬೆಚ್ಚಗಾಗುತ್ತದೆ, ಮೊಬೈಲ್ ಫೋನ್ ಕೂಡ ಬಿಸಿಯೇರುತ್ತದೆ. ಹೀಗೆ ದೇಹದ ಉಷ್ಣತೆ ಏರುಪೇರು ಆಗುವುದು ಗೋಚರವಾಗುವ ಪರಿಣಾಮ. ಆದರೆ ದೇಹದ ಜೀವಕೋಶಗಳ ಮೇಲಾಗುವ ಪರಿಣಾಮ ಮತ್ತೊಂದು ಬಗೆಯದು. ದೈಹಿಕವಾಗಿ ಉಂಟಾಗುವ ಪರಿಣಾಮಗಳಾದ ಆಯಾಸಗೊಳ್ಳುವುದು, ಕಣ್ಣು, ಕಿವಿಗಳ ಸಾಮರ್ಥ್ಯ ಕ್ಷೀಣಿಸುವುದು ಸಾಮಾನ್ಯವಾಗಿ ಕಂಡುಬರುತ್ತಿವೆ. ದೈಹಿಕ ನಿಶ್ಯಕ್ತಿಯ ಅನುಭವ, ಆಟೋಟಗಳಲ್ಲಿ ಉತ್ಸಾಹ ತೋರದಿರುವುದು, ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಹಜವಾಗಿ ಬೆರೆಯುವಲ್ಲಿ ನಿರಾಸಕ್ತಿ, ಒಂಟಿಯಾಗಿ ಇರಲು ಬಯಸುವುದು ಕೂಡ ಮಕ್ಕಳಲ್ಲಿ ಹೆಚ್ಚುತ್ತಿದೆ. ಅಲ್ಲದೆ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಪರಿಣಾಮ ಬೀರುತ್ತಿದ್ದು ಮಕ್ಕಳ, ಯುವಜನರ ಯೋಚನಾಶಕ್ತಿ ಮತ್ತು ವರ್ತನೆಯ ಮೇಲೆ ಆಗುವ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ಈ ಕುರಿತು ಚಿಂತನೆ, ಅಧ್ಯಯನಗಳು ನಡೆಯಬೇಕಾದ ಅಗತ್ಯವಿದೆ. ಕತ್ತು ಮತ್ತು ಕೈ ನೋವು, ತಲೆನೋವು, ಕಿರಿಕಿರಿ ಆಗುವುದು, ಸಣ್ಣ ಪುಟ್ಟ ಕಾರಣಗಳಿಗೂ ಅಗತ್ಯಕ್ಕಿಂತ ಹೆಚ್ಚಾಗಿ ಕೋಪಿಸಿಕೊಂಡು ಸಿಡಿಮಿಡಿಗೊಳ್ಳುವುದು, ಕಣ್ಣಿನ ದೃಷ್ಟಿ ಮತ್ತು ಕಿವಿಯ ಕ್ಷಮತೆ ದುರ್ಬಲವಾಗುವುದು, ಹೃದಯದ ಬಡಿತ ವೇಗವಾಗುವುದು ಮುಂತಾದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆಯ ಕೊರತೆ, ಚಂಚಲತೆ, ಗಾಬರಿ, ಆತಂಕ, ಮಾನಸಿಕವಾಗಿ ಕುಗ್ಗುವುದು, ಕಲ್ಪನಾ ಲೋಕದ ಭ್ರಮೆಯಲ್ಲಿ ವಾಸ್ತವ ಜಗತ್ತಿನ ಅರಿವು ಕಡಿಮೆಯಾಗುತ್ತಿರುವುದು ಕೂಡ ಬದಲಾಗುತ್ತಿರುವ ಜನರ ಮನೋಸ್ಥಿತಿಗೆ ಕನ್ನಡಿ ಹಿಡಿಯುವಂತಿದೆ. ಇಂದು ಮನೋವೈದ್ಯರಲ್ಲಿಗೆ ಮಕ್ಕಳನ್ನು ಸಂದರ್ಶಿಸಲು ಕರೆದೊಯ್ಯುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮೊಬೈಲ್ ಗೀಳು ಬಿಡಿಸುವ ಕೇಂದ್ರಗಳೂ ಆರಂಭವಾಗಿವೆ. ಅಲ್ಲಿಗೆ ಮಕ್ಕಳು, ಯುವಜನರು ಕ್ರಮೇಣ ದಾಖಲಾಗುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ. ಮೊಬೈಲ್ ಫೋನ್ ಬಳಸುವವರ ಮೇಲೆ ಉಂಟಾಗುವ ಪರಿಣಾಮಗಳು ಒಂದೆಡೆಯಾದರೆ, ಅದರಿಂದ ಸುತ್ತಮುತ್ತಲಿನ ವಾತಾವರಣಕ್ಕೆ ಸೇರುವ ವಿಷಕಾರಿ ಅಂಶಗಳು ಇನ್ನೊಂದೆಡೆ. ಸಾಮಾಜಿಕ ಸಾಮರಸ್ಯ, ಶಾಂತಿ, ಆರೋಗ್ಯಕರ ಸಶಕ್ತ ಸದೃಢ ಕುರಿತಂತೆ ದೇಶದ ನಿರ್ಮಾಣದಲ್ಲಿ ಗಣನೀಯ ಕೊಡುಗೆ ನೀಡಬೇಕಾದ ಯುವಜನಾಂಗ ತಮ್ಮ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯವನ್ನು ಎತ್ತೆತ್ತಲೋ ಕೊಂಡೊಯ್ಯುವ ಅಪಾಯವಿದೆ. ಒಟ್ಟಿನಲ್ಲಿ ಮೊಬೈಲ್ ಎಂಬ ಮಾಯೆ ಮೈಮನಗಳ ನೆಮ್ಮದಿಯನ್ನು ಕದಡಿತು. ಎಚ್ಚರಿಕೆ.